ಬ್ಯೂಟಿಫುಲ್ ಬರ್ಡ್ಸ್, ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಸೊ ಇವತ್ತು ನಾವು ಅಕ್ಟೋಬರ್ ತಿಂಗಳ ಗೈಡೆನ್ಸ್ ಏನಿದೆ ಅನ್ನೋದನ್ನು ನೋಡೋಣ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ಎನರ್ಜಿ ಹೇಗಿರುತ್ತೆ ಆ್ಯಂಡ್ ಇದು ತುಂಬ ಡೀಟೇಲ್ ಆಗಿ ಹೋಗುತ್ತೆ ಈ ರೀಡಿಂಗ್. ಲೈಕ್ ಇದು ಎಂಪ್ಲಾಯ್ಮೆಂಟ್, ಕೆಲಸದಲ್ಲಿ ಇದ್ದವರಿಗೆ ಯಾವ ಎನರ್ಜಿ ಇರುತ್ತೆ, ಕೆಲಸದಲ್ಲಿ ಇಲ್ಲದವರಿಗೆ, ಆಮೇಲೆ ನಿಮ್ಮ ಲವ್, ಆಮೇಲೆ ಸ್ಪಿರಿಚುವಾಲಿಟಿ ಕೂಡ ನೋಡ್ತಾ ಇದ್ದೀನಿ, ಹಾಗೆ ನಿಮ್ಮ ಹೆಲ್ತ್ ಬಗ್ಗೆ ಕೂಡ ನೋಡ್ತಾ ಇದ್ದೀನಿ. ಸೊ ಇದು ತುಂಬ ಡೀಟೇಲ್ ಆಗಿ ಹೋಗುತ್ತೆ ಅಕ್ಟೋಬರ್ ತಿಂಗಳ ರೀಡಿಂಗ್. ಓಕೆ, ಸೊ ಎಸ್, ಇವಾಗ ನಾನು ಆಪ್ಷನ್ಗೆ ಹೋಗ್ತಾ ಇದ್ದೀನಿ. ನಿಮ್ಮ ಮುಂದೆ 3 ಆಪ್ಷನ್ಸ್ ಇದೆ. 2 ಇಲ್ಲಿ ಒರಾಕಲ್ ಡೆಕ್ ಇದೆ, 1 ಟ್ಯಾರೋ ಡೆಕ್ ಇದೆ. ಓಕೆ, ಕ್ಲೋಸ್ ಯುವರ್ ಐಸ್, ಟೇಕ್ ಅ ಡೀಪ್ ಬ್ರೆತ್. ಯಾವ ಒಂದು ಡೆಕ್ ನಿಮ್ಮನ್ನು ಕರೀತಾ ಇದೆಯಾ ಅದನ್ನು ಚೂಸ್ ಮಾಡಿ. ಓಕೆ, ನಾನು ಇನ್ನೊಂದು ಸಲ ನಿಮಗೆ ತೋರಿಸ್ತೀನಿ ಕಾರ್ಡ್ಗಳನ್ನು. ಓಕೆ ಬರ್ಡ್ಸ್, ನಾನು ಅಂದ್ಕೊಳ್ತೀನಿ ನೀವು ನಿಮ್ಮ ಕಾರ್ಡನ್ನು ಚೂಸ್ ಮಾಡಿದ್ದೀರಾ ಅಂತ ಹೇಳ್ಬಿಟ್ಟು. ಹಾಗೆ ಚಾಮ್ಸ್ ಕೂಡ ನಾನು ಮೊದಲೇ ನಾನು ಚಾಮ್ಸ್ನ ಆಯ್ಕೆ ಮಾಡಿದ್ದೀನಿ ನಿಮಗೋಸ್ಕರ. ಆಯ್ಕೆ ಎಲ್ಲ ನೋಡದೆ ಮಾಡಿರುವಂಥದ್ದು. ಸೊ ಬನ್ನಿ, ಇವಾಗ ನಾನು ಆಪ್ಷನ್ ನಂಬರ್ 1ಗೆ ಹೋಗ್ತಾ ಇದ್ದೀನಿ. ಹೆಲೋ, ಆಪ್ಷನ್ ನಂಬರ್ 1 ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ. ಮೊದಲು ನಾನು ಚಾಮ್ಸ್ನ ರೀಡ್ ಮಾಡ್ತೀನಿ. ಓಕೆ, ಸೊ ಫಸ್ಟ್ ಒನ್ ಈಸ್ ಯು ಆರ್ ಪ್ರೊಟೆಕ್ಟೆಡ್. ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಓಕೆ, ಆ್ಯಂಡ್ ಇನ್ನೊಂದು ಏನು ಅಂತಂದರೆ ನಿಮ್ಮನ್ನು ನೀವು ಆದಷ್ಟು ಪ್ರೊಟೆಕ್ಟ್ ಮಾಡಿ. ಓಕೆ, ಸೊ ಹಾಗೆ ಇಲ್ಲಿ ಹಾರ್ಟ್ ಕೂಡ ಇದೆ, ನೋಡ್ತಾ ಇರಬಹುದು. ಸೊ ಯಾರಿಗಾದರೂ ನಿಮಗೆ ನಿಮ್ಮ ಮನಸ್ಸಿನ ಮಾತು ಯಾರಿಗಾದರೂ ಹೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ನೀವು ನಿಮ್ಮ ಮನಸ್ಸಿನ ಮಾತನ್ನು ಶೇರ್ ಮಾಡಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಇಲ್ಲಿ ಎಕ್ಸ್ ಎನರ್ಜಿ ಇದೆ. ಆ್ಯಂಡ್ ಇನ್ನೊಂದು ನನಗೆ ಇಲ್ಲಿ ಏನು ಫೀಲ್ ಆಗ್ತಾ ಇದೆ ಅಂತಂದರೆ, ಸೊ ನಿಮ್ಮ ಬಾಡಿಯಲ್ಲಿ ಏನಾದರೂ ಪೇಯ್ನ್ ಇದ್ದರೆ ದಯಮಾಡಿ ಎಕ್ಸ್ರೇ ಮಾಡೋದನ್ನು ಮರಿಬೇಡಿ. ಓಕೆ, ಸೊ ನನಗೆ ಇಲ್ಲಿ ಆ ಥರ ಫೀಲ್ ಆಗ್ತಾ ಇದೆ. ಆ್ಯಂಡ್ ಇಲ್ಲಿ ಮುಖವಾಡ. ಓಕೆ, ಕೆಲವರ ಮುಖವಾಡ ನಿಮ್ಗೆ ಗೊತ್ತಾಗ್ಬೋದು. ಲೈಕ್ ನಿಮ್ಮ ಬೆನ್ನ ಹಿಂದೆ ಯಾರು ಮಾತಾಡ್ತಾ ಇದ್ದಾರೆ ನೋಡಿ. ಸೊ ಎಸ್, ಅವರು ಯಾರು ಏನು ಅಂತ ನಿಮಗೆ ನೆಕ್ಸ್ಟ್ ಮಂತಲ್ಲಿ ಗೊತ್ತಾಗ್ಬೋದು. ಆ್ಯಂಡ್ ನೆಕ್ಸ್ಟ್ ಚಾಮ್ ಈಸ್ ಫಿಶ್ ಇದೆ ಇಲ್ಲಿ. ಸೊ ಫಿಶ್ ಯಾವಾಗಲೂ ಗುಡ್ ಲಕ್ಕನ್ನು ತಿಳಿಸುತ್ತೆ, ಪ್ರಾಸ್ಪ್ಯಾರಿಟಿ, ಅಬಂಡೆನ್ಸನ್ನು. ಆ್ಯಂಡ್ ಮೇ ಬಿ ನೀವು ಎಂಗೇಜ್ಮೆಂಟ್ಗೆ ಪ್ರಿಪೇರ್ ಆಗಬಹುದು. ಇಲ್ಲ ಅಂದರೆ ನಿಮಗೆ ಎಂಗೇಜ್ಮೆಂಟ್ಗೆ ಪ್ರಪೋಸಲ್ಸ್ ನೆಕ್ಸ್ಟ್ ಮಂತಲ್ಲಿ ಖಂಡಿತವಾಗ್ಲೂ ಬರಬಹುದು. ಆ್ಯಂಡ್ ಇನ್ನೊಂದು ಏನು ಅಂತ ಅಂದರೆ ಇಲ್ಲಿ ರೈನ್ಬೋ ಇದೆ. ಓಕೆ, ಆದಷ್ಟು ನಿಮಗೆ ನಿಮ್ಮ ಮೇಲೆ ಭರವಸೆ ಇರಲಿ, ಆಮೇಲೆ ದೇವರ ಮೇಲೆ ಭರವಸೆ ಇರಲಿ. ಓಕೆ, ಆ್ಯಂಡ್ ಇದು ನಿಮಗೆ ಅಕ್ಟೋಬರ್ ತಿಂಗಳಲ್ಲಿ ನೋಡೋಕ್ಕೆ ಸಿಗಬಹುದು. ನಿಮ್ಮ ಕ್ವಶನ್ಗೆ ಏನಾದರೂ ಆನ್ಸರ್ ನಿಮ್ಗೆ ಬೇಕು ಅಂತ ಇದ್ದರೆ ರೈನ್ಬೋ ನಿಮಗೆ ಕಾಣಕ್ಕೆ ಸಿಕ್ಕಿದ್ರೆ ಇಟ್ ಮೀನ್ಸ್ ದಟ್ ಎಸ್. ಓಕೆ, ಸೊ ಇಲ್ಲಿ ಎಕ್ಸಸೈಸ್ ಮಾಡೋದಕ್ಕೆಲ್ಲ ಹೇಳ್ತಾ ಇದ್ದಾರೆ, ಪ್ಲೇಯಿಂಗ್. ಸೊ ಏನಾದರೂ ಮಕ್ಕಳ ಜೊತೆ ಆಗಬಹುದು, ಏನಾದರೂ ಪ್ಲೇ ಅಂದರೆ ಆಟ ಆಡೋದಲ್ವಾ. ನಿಮ್ಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದರಲ್ಲಿ ನಿಮ್ಮ ಎಕ್ಸಸೈಸ್, ನಿಮ್ಮ ಬಾಡಿ ಏನಿದೆ ನೋಡಿ ಅದನ್ನು ಆದಷ್ಟು ನಿಮ್ಮ ಬಾಡಿಗೆ ಎಕ್ಸಸೈಸ್ ಅಗತ್ಯ ಇದೆ. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ನಾನು ಮೊದಲಿಗೆ ಒರಾಕಲ್ ಕಾರ್ಡಿಂದ ಶುರು ಮಾಡ್ತೀನಿ ಇವತ್ತಿನ ರೀಡಿಂಗ್. ಸೊ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಮೊದಲ ಗೈಡೆನ್ಸ್ ಏನು ಕೊಡ್ತಾ ಇದ್ದಾರೆ ಅನ್ನೋದನ್ನು ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಓಕೆ, ಫಸ್ಟ್ ಗೈಡೆನ್ಸ್, ಸರ್ವಿಸ್ ವಿತ್ ಆ್ಯನ್ ಓಪನ್ ಹಾರ್ಟ್ ಈಸ್ ಅ ಕೀ ಟು ಸ್ಯಾಟಿಸ್ಫ್ಯಾಕ್ಷನ್. ಓಕೆ, ಇಲ್ಲಿ ಸೇವೆಯ ಮನೋಭಾವನೆಯನ್ನು ಇಟ್ಕೊಳ್ಳೋಕೆ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ತಿಂಗಳಲ್ಲಿ ಏನಾದರೂ ನಿಮಗೆ ಯಾರಿಗಾದರೂ ಸೇವೆ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಆಪ್ಷನ್ ನಂಬರ್ 1. ಇದರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಬರುವ ರಿವಾರ್ಡ್ ಏನಿದೆ ನೋಡಿ ಅದು ಡಬಲ್ ಆಗುತ್ತೆ. ಓಕೆ, ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ನಿಮಗೆ ಯಾವುದರಲ್ಲಿ ತೃಪ್ತಿ ಇದೆ, ಯಾವ ಸೇವೆ ಮಾಡೋದ್ರಲ್ಲಿ ನಿಮಗೆ ತೃಪ್ತಿ ಇದೆ ಅದನ್ನು ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ಅಕ್ಟೋಬರ್ ತಿಂಗಳಲ್ಲಿ ಇದು ನಿಮಗೆ ಗೈಡೆನ್ಸ್. ಫ್ರೀಡಮ್, ಲೆಟ್ ದ ಯೂನಿಕಾರ್ನ್ ಸೆಟ್ ಯು ಫ್ರೀ. ಫ್ರೀಡಮ್ನ ಚೂಸ್ ಮಾಡಿ ಆದಷ್ಟು. ಆಪ್ಷನ್ ನಂಬರ್ 1. ಸೊ ಅದಕ್ಕೆ ಇಲ್ಲಿ ಪ್ಲೇಯಿಂಗ್ ಬಂದಿದೆ. ಮೇ ಬಿ ನೀವು ನಿಮ್ಮನ್ನು ತುಂಬ ಓಪನ್ ಅಪ್ ಆಗೋದಿಲ್ಲ ಅಂತ ಅನಿಸುತ್ತೆ. ನೀವು ಬೇಗ ಬೇರೆಯವರಿಗೆ ನಿಮ್ಮ ಫೀಲಿಂಗ್ಸ್ ಏನಿದೆ ನೋಡಿ ಅದನ್ನಷ್ಟು ಬೇಗ ನೀವು ಎಕ್ಸ್ಪ್ರೆಸ್ ಮಾಡೋದಿಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಸೊ ಫ್ರೀಡಮ್, ಆದಷ್ಟು ಫ್ರೀ ಆಗಿರಿ, ಆದಷ್ಟು ಲೈಫನ್ನು ಫ್ರೀಡಮ್ ಆಗಿ ತೊಗೊಳ್ಳಿ. ಓಕೆ, ಸ್ವತಂತ್ರವಾಗಿರೋದಕ್ಕೆ ಕಲಿಬೇಕು. ಆಪ್ಷನ್ ನಂಬರ್ 1. ಸೊ ಎಸ್, ಅಕ್ಟೋಬರ್ ತಿಂಗಳಲ್ಲಿ ನೀವು ಆದಷ್ಟು ಫ್ರೀಡಮ್ ಆಗಿ ಇರೋದಕ್ಕೆ ಪ್ರಯತ್ನ ಪಡಿ. ಓಕೆ, ಕ್ವೀನ್ ಆಫ್ ದ ಯೂನಿಕಾರ್ನ್ಸ್, ಯು ಆರ್ ಬ್ಲೆಸ್ಡ್ ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್. ಆಫ್ ಕೋರ್ಸ್ ನಿಮಗೆ ಇಲ್ಲಿ ಯೂನಿಕಾರ್ನಿಂದ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ. ಲವ್, ಕಂಪ್ಯಾಷನ್, ನಾನು ಇವಾಗಷ್ಟೇ ಹೇಳಿದೆ ಅಲ್ವ, ಇಲ್ಲಿ ಪ್ರೀತಿ. ಸೊ ಅಕ್ಟೋಬರ್ ತಿಂಗಳಲ್ಲಿ ಐ ಥಿಂಕ್ ನೀವು ಹೆಚ್ಚು ಪ್ರೀತಿ ಆದಷ್ಟು ಪ್ರೀತಿ, ಸಹಾನುಭೂತಿ, ನಿಮ್ಮ ಬುದ್ಧಿ ಏನಿದೆ ನೋಡಿ ಅದನ್ನ ಹೆಚ್ಚಾಗಿ ಯೂಸ್ ಮಾಡಿ. ಆಪ್ಷನ್ ನಂಬರ್ 1 ಅಂದರೆ ನಿಮಗೆ ಬ್ಲೆಸ್ಸಿಂಗ್ಸ್ ಇದೆ.
ಈವರೆಗೆ ನಿಮಗೆ ಸಿಗದ ಪ್ರೀತಿ ತುಂಬ ವಿಶಾಲ ಹೃದಯ ಇರುವವರು ನಿಮ್ಗೆ ಸಿಗಬಹುದು. ಅಂದರೆ ಇಲ್ಲಿವರೆಗೆ ನಿಮಗೇನೋ ಬ್ಯಾಕ್ ಸ್ಟ್ಯಾಬ್ ಮಾಡೋರು, ಬಿಕಾಸ್ ಇಲ್ಲಿ ಮುಖವಾಡ ಬಂದಿದೆಯಲ್ಲ, ಸೊ ಅಂಥವರು ನಿಮ್ಮ ಜೀವನದಲ್ಲಿ ಪದೇ ಪದೇ ಬರ್ತಾ ಇದೆ. ಅಕ್ಟೋಬರ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ ನಿಮಗೆ. ಆಪ್ಷನ್ ನಂಬರ್ 1 ಲವ್, ಫ್ರೀಡಮ್, ಸರ್ವಿಸ್, ಸೇವೆ ಮನೋಭಾವನ ಇಟ್ಕೊಂಡು ನೀವು ಯಾವುದೇ ಕೆಲಸವನ್ನು ಮಾಡಿದರೆ ಖಂಡಿತವಾಗ್ಲೂ ಅದು ವರ್ಕ್ ಆಗುತ್ತೆ. ಓಕೆ, ನಮ್ಮ ನೆಕ್ಸ್ಟ್ ಒರಾಕಲ್ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಓಕೆ, ಸೊ ಯಾವ ಒಂದು ಗೈಡೆನ್ಸನ್ನು ಫಾಲೋ ಮಾಡಬೇಕು ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 1, ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಫೆಲೋ ಟ್ರಾವೆಲರ್ಸ್ ಆ್ಯಂಡ್ ಓವರ್ಕಮಿಂಗ್ ಆಬ್ಸ್ಟಿಕಲ್ಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಇಲ್ಲಿ, ಅಂದರೆ ಈವರೆಗೆ ನಿಮಗೆ ನಿಮಗೆ ಮೋಸ ಮಾಡುವವರಂಥವ್ರು ಸಿಗ್ತಾ ಇದ್ದರೆ ಲೈಕ್ ಅದೇ ಒಂದೇ ಪ್ಯಾಟರ್ನ್ ನಿಮಗೇನೋ ಅದೇ ಪ್ಯಾಟರ್ನ್ ನೀವು ಹಿಂದೆ ಹೇಗಿದ್ರಿ ಅದೇ ಪ್ಯಾಟರ್ನ್ ನಿಮಗೆ ಕಂಟಿನ್ಯೂ ಆಗ್ತಾ ಇದೆ. ನೆಕ್ಸ್ಟ್ ಮಂತಲ್ಲಿ ಆ ಒಂದು ಆಬ್ಸ್ಟಿಕಲ್ಸ್ ಎಲ್ಲ ಏನಿದೆ ನೋಡಿ, ಅದು ಖಂಡಿತವಾಗ್ಲೂ ಓವರ್ಕಮಿಂಗ್, ಅಂದರೆ ಇದನ್ನು ನೀವು ಹೊರಗೆ ಬರ್ತೀರಾ. ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್. ಓಕೆ, ಯು ಕ್ಯಾನ್ ಓವರ್ಕಮ್ ಎನಿಥಿಂಗ್ ಅಂದರೆ ನಿಮಗೆ ವಿಶ್ವಾಸ ಇರಬೇಕು. ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಬರಲಿ, ನಾನು ಅದನ್ನು ಎದುರಿಸ್ತೀನಿ, ನಾನು ಅದನ್ನ ಮುಂದೆ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇಲ್ಲಿ ನೀವು ನೋಡಿದರೆ ಹಾರ್ಟ್ ಇದೆ. ಸೊ ಎಸ್, ಇಲ್ಲಿ ಪ್ರೀತಿ ಅಕ್ಟೋಬರ್ ತಿಂಗಳಲ್ಲಿ ಪ್ರೀತಿ ವಿಚಾರವಾಗಿ ನಿಮಗೆ ತುಂಬ ಒಂದು ಸಹಾನುಭೂತಿ, ಪ್ರೀತಿ, ಅನುಕಂಪ ಎಲ್ಲ ಹುಕ್ಕಿ ಬರ್ಬೋದು. ಆ ಟೈಮಲ್ಲಿ ನಿಮಗೆ ಏನಾದರೂ ಬೇರೆಯವರಿಗೆ ಸಹಾಯ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಿ. ಆಪ್ಷನ್ ನಂಬರ್ 1, ಫೆಲ್ಲೋ ಟ್ರಾವೆಲರ್ ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಎಸ್, ಅಫ್ಕೋರ್ಸ್ ನೆಕ್ಸ್ಟ್ ಮಂತಲ್ಲಿ ನಿಮಗೆ ಎಲ್ಲ ರೀತಿಯಾದಂತಹ ಸಪೋರ್ಟ್ ನಿಮ್ಗೆ ಸಿಗುತ್ತೆ. ಬಿಕಾಸ್ ಇಲ್ಲಿ ಕ್ವೀನ್ ಆಫ್ ಯೂನಿಕಾರ್ನ್ಸ್, ಯು ಆರ್ ಬ್ಲೆಸ್ಡ್ ವಿತ್ ಲವ್, ಕಂಪ್ಯಾಷನ್ ಆ್ಯಂಡ್ ವಿಸ್ಡಮ್. ಎಸ್, ಇಲ್ಲಿ ಕೂಡ ನೋಡಿ ಒಬ್ಬರಿಗೆ ಒಬ್ಬರು ಸಪೋರ್ಟ್ ಕೊಡ್ತಾ ಇದ್ದಾರೆ ಇಲ್ಲಿ ಅಲ್ವಾ. ಸೊ ಎಸ್, ನೆಕ್ಸ್ಟ್ ಮಂತಲ್ಲಿ ನಿಮಗೆ ಸಪೋರ್ಟರ್ಸ್ ತುಂಬ ಜನ ಬರಬಹುದು. ಲೈಕ್ ಬೇರೆ ಯಾರು ಇಲ್ಲ ಅಂತಂದರೆ ಅಟ್ಲೀಸ್ಟ್ ಏಂಜಲ್ಸ್, ಸ್ಪಿರಿಟ್ ಗೈಡ್, ಅವ್ರು ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ನೋಡಿ ರೈನ್ಬೋ, ಆ್ಯಂಡ್ ಇಲ್ಲಿ ಕೂಡ ರೈನ್ಬೋ ಇದೆ. ಸೊ ಅದೇ ನೆಕ್ಸ್ಟ್ ತಿಂಗಳಲ್ಲಿ ಮೇ ಬಿ ನಿಮಗೆ ರೈನ್ಬೋ ಏನಿದೆ ನೋಡಿ ಅದು ತುಂಬ ಸಿಗ್ನಿಫಿಕೆಂಟ್ ಆಗ್ಬೋದು. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಸೈನ್ ಎಲ್ಲ ಏನಿದೆ ನೋಡಿ ಅದನ್ನ ಕರೆಕ್ಟಾಗಿ ಇವಾಗಲೇ ನೋಡ್ಕೊಳ್ಳಿ. ಬಿಕಾಸ್ ಇಲ್ಲಿ ಕೂಡ ಪಿಕಾಕ್ ಇದೆ, ನೀವು ನೋಡ್ತಾ ಇದ್ರೆ ಪಿಕಾಕ್, 2 ಪಿಕಾಕ್ ಇದೆ ಇಲ್ಲಿ ನೀವು ನೋಡ್ತಾ ಇದ್ರೆ. ಬ್ಯಾಲೆನ್ಸ್ ನೆಕ್ಸ್ಟ್ ತಿಂಗಳಲ್ಲಿ ತುಂಬ ಚೆನ್ನಾಗಿದೆ. ನಿಮಗೆ ಎಲ್ಲ ಕಡೆಯಿಂದ ಸಪೋರ್ಟ್ಸ್ಗಳು ಕೂಡ ಬರ್ತಾ ಇದೆ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಆಬ್ಸ್ಟಿಕಲ್ಸ್ ಏನಿದೆ ನೋಡಿ ಅದರಿಂದ ನೀವು ಹೊರಗೆ ಬರ್ತಾ ಇದ್ದೀರಾ. ಓಕೆ, ನಿಮ್ಮ ಟ್ಯಾರೋ ಕಾರ್ಡ್ ಏನು ಹೇಳುತ್ತೆ ಅನ್ನೋದನ್ನು ನೋಡೋಣ. ಸೊ ಫಸ್ಟಿಗೆ ನಾವು ಕರಿಯರ್ ಬಗ್ಗೆ ನೋಡೋಣ. ಎಂಪ್ಲಾಯ್ಮೆಂಟ್, ಯಾರು ಕೆಲಸದಲ್ಲಿದ್ದಾರೆ ಅವ್ರಿಗೆ ನೋಡೋಣ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ಬರ್ತಾ ಇರ್ಬೋದು ಆಪ್ಷನ್ ನಂಬರ್ 1, ಯಾರು ಎಂಪ್ಲಾಯಲ್ಲಿದ್ದೀರಾ, ಲೈಕ್ ನಿಮಗೆ ಆ ಕೆಲಸ ಬಿಟ್ಟು ಬೇರೆ ಕೆಲಸ ಹೋಗಬೇಕು ಅಂತ ಯಾರು ಡಿಸೈಡ್ ಮಾಡ್ತಾ ಇದ್ದೀರಾ ನೋಡಿ, ಖಂಡಿತವಾಗ್ಲೂ ನಿಮಗೆ ಆಪರ್ಚುನಿಟೀಸ್ ಇದೆ. ಓಕೆ, ಓಕೆ, ಕ್ವೀನ್ ಆಫ್ ಕಪ್ಸ್. ಕ್ವೀನ್ ಆಫ್ ಕಪ್ಸ್. ಓಕೆ, ಆಪ್ಷನ್ ನಂಬರ್ 1, ಯಾರು ಕರಿಯರಲ್ಲಿದ್ದಾರೆ, ಯಾರು ಜಾಬ್ ಮಾಡ್ತಾ ಇದ್ದೀರಾ, ಮೇ ಬಿ ನಿಮಗೆ ಆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರಬಹುದು. ಬಿಕಾಸ್ ನಾನು ಮೊದಲೇ ಹೇಳಿದೆ ಜಾಬಲ್ಲಿ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೇ ಇರುವಂಥದ್ದು. ಸೊ ಇದರಲ್ಲಿ ನಿಮ್ಮದು ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಮೇ ಬಿ ನಿಮ್ಗೆ ಅನಿಸ್ಬಹುದು ನನ್ನಿಂದ ಏನಾದರೂ ಪ್ರಾಬ್ಲಮ್ ಆಗ್ತಾ ಇದೆಯಾ ಅಂತಂದರೆ, ಸೊ ನಿಮ್ಮಿಂದ ಇಲ್ಲಿ ಯಾವುದೇ ರೀತಿಯಂಥ ಪ್ರಾಬ್ಲಮ್ ಇಲ್ಲ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಈ ಒಂದು ಗುಣನ ಯಾವತ್ತು ನೀವು ಬಿಡಬೇಡಿ. ಓಕೆ, ಲೈಕ್ ಕಂಪ್ಯಾಷನ್, ಲವ್, ನಾನು ಇವಾಗ ಹೇಳಿದೆ ಅಲ್ವಾ. ಅಕ್ಟೋಬರ್ ತಿಂಗಳಲ್ಲಿ ಮೇ ಬಿ ನಿಮಗೆ ಆ ಥರ ಅನಿಸ್ಬೋದು ನನ್ನಿಂದ ಏನಾದರೂ ತಪ್ಪಾಗ್ತಾ ಇದೆಯಾ, ಯಾಕೆ ನನ್ನ ಜೊತೆ ಇರುವವರು ಈ ಥರ ಮಾತಾಡ್ತಾ ಇದ್ದಾರೆ ಅಂತ. ಸೊ ಅವ್ರು ಮಾತಾಡ್ತಾ ಇದ್ದರೆ ಮಾತಾಡ್ತಾನೇ ಇರಲಿ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಪ್ರೀತಿ, ನಿಮ್ಮ ಒಂದು ಸಹಾನುಭೂತಿ ಏನಿದೆ ನೋಡಿ ಅದರಿಂದ ನೀವು ಹೊರಗೆ ಬರಬೇಡಿ. ಆ್ಯಂಡ್ ಅದರಿಂದ ನೀವು ಚೇಂಜ್ ಆಗೋದು ಕೂಡ ಬೇಡ. ಓಕೆ, ಅದು ಯಾವಾಗಲೂ ನಿಮ್ಮ ಜೊತೆನೇ ಇರಲಿ. ಇಲ್ಲಿ ಏನು ಅಂತಂದರೆ ಕ್ವೀನ್ ಆಫ್ ಕಪ್ಸ್ ಇಲ್ಲಿ ಏನು ಹೇಳ್ತಾ ಇದೆ ಅಂತಂದರೆ ನಿಮ್ಗೆ ಅನಿಸ್ಬೋದು ನನ್ನಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ, ಮೇ ಬಿ ಇಲ್ಲಾಂದರೆ ಈಗಲೂ ನಿಮ್ಗೆ ಅನಿಸ್ಬೋದು ನನ್ನಿಂದ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ. ಸೊ ಇಲ್ಲಿ ನಿಮ್ಮಿಂದ ಯಾವುದೇ ರೀತಿಯಾದಂಥ ಪ್ರಾಬ್ಲಮ್ ಇಲ್ಲ. ಓಕೆ, ಸೊ ಇದು ಸುತ್ತಮುತ್ತ ಇರುವಂತಹ ಎನರ್ಜಿ. ಓಕೆ, ಅಂದರೆ ನಿಮ್ಮ
ಅಂದರೆ ನಿಮ್ಮ ಎನರ್ಜಿ ತುಂಬ ಹೈ ಇದ್ದರೆ, ನಿಮ್ಮ ಜೊತೆ ಕೆಲಸ ಮಾಡೋರ ವೈಬ್ರೇಷನ್ ಲೋ ಇದ್ದರೆ, ಸೊ ನಿಮಗೆ ಮತ್ತು ಅವರಿಗೂ ಇವತ್ತು ಕೂಡಿ ಬರೋದಿಲ್ಲ. ಓಕೆ, ಬಿಕಾಸ್ ಅವರು ನೆಗೆಟಿವ್ ಯೋಚನೆ ಮಾಡ್ತಾ ಇರ್ತಾರೆ. ನೀವು ಅಂಥ ಎನರ್ಜಿ ನನಗಿಲ್ಲಿ ಸಿಗ್ತಾ ಇಲ್ಲ, ಏನೋ ನೆಗೆಟಿವ್ ಯೋಚನೆ ಮಾಡುವಂಥದ್ದಾಗಿರ್ಬೋದು, ಇನ್ನೊಬ್ಬರಿಗೆ ಬೇರೆ ರೀತಿ ಮಾತಾಡುವಂಥದ್ದಾಗಿರ್ಬೋದು. ಸೊ ಅಂಥ ಎನರ್ಜಿ ನನಗೆಲ್ಲೂ ಸಿಗ್ತಾ ಇಲ್ಲ. ಆಪ್ಷನ್ ನಂಬರ್ 1. ಓಕೆ, ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇದೆ. ಫೆಲೋ ಟ್ರಾವೆಲರ್, ಸಪೋರ್ಟ್ ಈಸ್ ಆಲ್ ಅರೌಂಡ್ ಯು. ಸಪೋರ್ಟ್ಸ್ ನಿಮಗೆ ಖಂಡಿತವಾಗ್ಲೂ ಇದೆ ಅಕ್ಟೋಬರ್ ತಿಂಗಳಲ್ಲಿ. ಬೇರೆ ಯಾರಾದ್ರು ಏನಾದರೂ ಮಾತಾಡ್ತಾರೆ, ಅಟ್ಲೀಸ್ಟ್ ಜನರು ಇಲ್ಲ ಅಂತಂದ್ರು ಸ್ಪಿರಿಟ್ ಗೈಡ್ ಆಗಿರಬಹುದು ನಿಮ್ಮದು, ಇಲ್ಲ ಅಂದರೆ ಏಂಜಲ್ಸ್ ಯಾವಾಗಲೂ ನಿಮ್ಮ ಜೊತೆ ಇರ್ತಾರೆ. ಓಕೆ, ಆಪ್ಷನ್ ನಂಬರ್ 1. ಎಸ್, ಇಲ್ಲಿ ನೀವು ಏನು ಅಂತಂದರೆ ನಿಮ್ಮ ವರ್ಕರ್ಸ್ ಆಗಿರ್ಬೋದು, ನಿಮ್ಮ ಜೊತೆ ಯಾರು ವರ್ಕ್ ಮಾಡ್ತಾ ಇದ್ದಾರೆ, ನಿಮಗೆ ತುಂಬ ಆಪ್ತರು ಯಾರಿದ್ದಾರೆ ನೋಡಿ, ಅವರ ಮೇಲೆ ಒಂದು ಕಣ್ಣಿಟ್ಟಿರಿ. ಆಪ್ಷನ್ ನಂಬರ್ 1. ಓಕೆ, ಇದು ಎಂಪ್ಲಾಯ್ಮೆಂಟ್. ಇವಾಗ ಕೆಲಸ ಇಲ್ಲದೆ ಇರುವವರು, ಅನ್ಎಂಪ್ಲಾಯ್ಮೆಂಟ್ ಅವರಿಗೆ ಏನಿದೆ ಅಂತ ನೋಡೋಣ. ಓಕೆ, ಥ್ಯಾಂಕ್ ಯು ಸೋ ಮಚ್. ವಾವ್, 6 ಆಫ್ ಪೆಂಟಿಕಲ್ಸ್. 6 ಆಫ್ ಪೆಂಟಿಕಲ್ಸ್. ಎಸ್, ಇಲ್ಲಿ ಕೂಡ ಸೇವೆ ಇದೆ. ನೀವೆಷ್ಟು ಸೇವೆ ಮಾಡ್ತೀರಾ ಆಪ್ಷನ್ ನಂಬರ್ 1, ನಿಮಗೆ ಅಷ್ಟೇ ರಿವಾರ್ಡ್ಗಳು ಏನಿದೆ ನೋಡಿ, ಅದು ಡಬಲ್ ಆಗ್ತಾ ಹೋಗುತ್ತೆ. ಓಕೆ, ಡಬಲ್ ಆಗ್ತಾ ಹೋಗುತ್ತೆ. ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ಕೂಡ ಇದೆ. ಆಪ್ಷನ್ ನಂಬರ್ 1, ಯಾರು ಕೆಲಸ ಇಲ್ಲದೆ ಇವಾಗ ಮನೆಯಲ್ಲಿದ್ದರೆ ಖಂಡಿತವಾಗ್ಲೂ ನಿಮಗೆ ಕೆಲಸ ಇದೆ. ಓಕೆ, ಖಂಡಿತವಾಗ್ಲೂ ಕೆಲಸ ಸಿಗುತ್ತೆ. ಸೊ ಮೇ ಬಿ 6 ಡೇಸ್ ಆಗಿರ್ಬೋದು. ಓಕೆ, 6 ವೀಕ್ ಆಗಿರ್ಬೋದು, ಕೆಲವರಿಗೆ 6 ಮಂತ್ ಕೂಡ ಆಗಿರ್ಬೋದು. ಓಕೆ, ಆ್ಯಂಡ್ ಒಳ್ಳೆ ಜನರ ಸಂಘನೇ ನಿಮ್ಗೆ ಸಿಗುತ್ತೆ. ನೀವು ಯಾವ ಥರದ ಜಾಬನ್ನು ಕೇಳ್ತಾ ಇದ್ದೀರಾ ನೋಡಿ, ಅದೇ ಥರದ ಜಾಬ್ ನಿಮ್ಗೆ ಸಿಗುತ್ತೆ. ಸೊ ಜನರು ತುಂಬ ಚೆನ್ನಾಗಿರ್ತಾರೆ, ಅವ್ರ ಜೊತೆ ನಿಮ್ಮ ಜೊತೆ ತುಂಬ ಬ್ಯಾಲೆನ್ಸ್ಡ್ ಆಗಿರ್ತಾರೆ. ಆ್ಯಂಡ್ ಇದು ಒಳ್ಳೆ ಕಮಿಟ್ಮೆಂಟ್ ಕೂಡ. ಓಕೆ, ಜಾಬಲ್ಲಿ ನಿಮಗೆ ಆಸಕ್ತಿ ಇರುವಂತಹ ಜಾಬೇ ನಿಮಗೆ ಸಿಗುತ್ತೆ. ಆಪ್ಷನ್ ನಂಬರ್ 1, ಯಾರು ಇವಾಗ ಕೆಲಸ ಇಲ್ಲದೇ ಇರುವವರಿಗೆ. ಓಕೆ, ಒಂದು ಕಮ್ಯುನಿಟಿ ಸಮೂಹ ಏನಿರುತ್ತೆ ನೋಡಿ, ತುಂಬ ಪ್ರಾಮಿಸಿಂಗ್ ಆಗಿದೆ ಆಪ್ಷನ್ ನಂಬರ್ 1ಗೆ. ಓಕೆ, ನೆಕ್ಸ್ಟ್ ನೋಡೋಣ ನಿಮ್ಮ ಲವ್ ರೀಡಿಂಗ್ ಹೇಗಿರುತ್ತೆ ಅಂತ. ಸೊ ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ ಸಿಕ್ಕಿದೆ 5 ಆಫ್ ಕಪ್ಸ್. ಫೈವ್ ಆಫ್ ಕಪ್ಸ್ ಬಂದ ತಕ್ಷಣ ನೀವಿಲ್ಲಿನೋ ಓ ಮೈ ಗಾಡ್ ಏನಾಗುತ್ತೆ ಅಂತ ಅಂದ್ಕೊಳ್ಬೇಡಿ. ಇಲ್ಲಿ ಕೆಲವರಿಗೆ ಫ್ಯಾಮಿಲಿಯಿಂದ ಏನಾದರೂ ಮೋಸ ಇರಬಹುದು. ಆಪ್ಷನ್ ನಂಬರ್ 1. ಓಕೆ, ಫ್ಯಾಮಿಲಿಯಿಂದ ಮೋಸ ಇರಬಹುದು. ಬಿಕಾಸ್ ಇಲ್ಲಿ 3 ಆಫ್ ಕಪ್ಸ್ ಏನಿದೆ ನೋಡಿ ಚೆಲ್ಲಿ ಹೋಗಿದೆ, 2 ಆಫ್ ಕಪ್ಸ್ ಇದೆ. ಸೊ ನಿಮ್ಮ ಜೊತೆ ನಿಮ್ಮ ಲೈಫ್ ಪಾರ್ಟ್ನರ್ ಆಗಿ ಯಾರಿದ್ದಾರೆ ನೋಡಿ, ಅವರ ಸಪೋರ್ಟ್ ನಿಮಗೆ ತುಂಬ ಚೆನ್ನಾಗಿದೆ. ಓಕೆ, ಅವರನ್ನು ಯಾವತ್ತೂ ಬಿಟ್ಕೊಡ್ಬೇಡಿ. ಓಕೆ, ಆಪ್ಷನ್ ನಂಬರ್ 1. ನಿಮಗೆ ಮದುವೆ ಆಗಿದ್ದರೆ ಫ್ಯಾಮಿಲಿಯಿಂದ ತುಂಬ ನಿಮಗೆ ಲೈಕ್ ಪ್ರಾಬ್ಲಮ್ಸ್ ಎಲ್ಲ ಇದ್ದರೆ ಖಂಡಿತವಾಗ್ಲೂ ಅವರು ನಿಮ್ಮ ಹಿಂದೆಯಿಂದ ಏನೋ ಒಂದು ಮಾಡ್ತಾ ಇದ್ದಾರೆ. ಸೊ ಅದು ಏನು ಮಾಡ್ತಾ ಇದ್ದಾರೆ ನಿಮಗೆ ಚೆನ್ನಾಗಿ ಗೊತ್ತಿದೆ. ಓಕೆ, ಸೊ ಎಸ್, ಇಲ್ಲಿ 2 ಆಫ್ ಕಪ್ಸ್ ಇದೆ. ನಿಮ್ಮ ಪಾರ್ಟ್ನರ್ 2 ಆಫ್ ಕಪ್ಸ್, ಇದು 2 ಆಫ್ ಕಪ್ಸ್ ಎನರ್ಜಿನೇ ಕೊಡುತ್ತೆ. ನಿಮ್ಮ ಪಾರ್ಟ್ನರ್ ಅಫ್ಕೋರ್ಸ್ ಇಲ್ಲಿ ಎಲ್ಲದರಲ್ಲೂ ನಿಮಗೆ ಸಪೋರ್ಟ್ ಇದೆ. ಓಕೆ, ಆಪ್ಷನ್ ನಂಬರ್ 1, ನೆಕ್ಸ್ಟ್ ಅಕ್ಟೋಬರ್ ತಿಂಗಳಲ್ಲಿ ನಿಮಗೆ ಎಲ್ಲ ರೀತಿಯಲ್ಲಿ ಸಪೋರ್ಟ್ ಇರ್ತಾರೆ. ಯಾರಾದರೂ ಒಬ್ಬರು ನಿಮ್ಮನ್ನು ಬಿಟ್ಟರು ಅಂತಂದರೆ ನಿಮಗೆ ಇನ್ನೊಂದು ರಿಲೇಷನ್ಶಿಪ್ ಖಂಡಿತವಾಗ್ಲೂ ಇದೆ. ಓಕೆ, ಆಪ್ಷನ್ ನಂಬರ್ 1. ಇಲ್ಲಿ ನಿಮಗೆ ನಿಮ್ಮ ಪ್ರೀತಿ ಪಾತ್ರರಿಂದ ನಿಮಗೆ ಮೋಸ ಇರಬಹುದು. ಲೈಕ್ ನಿಮ್ಮ ಫ್ಯಾಮಿಲಿಯಿಂದ ನಾನು ಹೇಳ್ತಾ ಇದ್ದೀನಿ, ಫ್ಯಾಮಿಲಿಯಿಂದ ಏನಾದರೂ ಮೋಸ ಇರಬಹುದು. ಓಕೆ, ಆ್ಯಂಡ್ ಸ್ಥಿರತೆ ಇಲ್ಲದೆ ಇರುವಂಥದ್ದು 5 ಯಾವಾಗಲೂ ಸ್ಥಿರತೆ ಇಲ್ಲದೆ ಇರುವುದಂತನ್ನು ತಿಳಿಸುತ್ತೆ. ಸೊ ನೆಕ್ಸ್ಟ್ ತಿಂಗಳಲ್ಲಿ ಆದಷ್ಟು ನಿಮ್ಮ ಪಾರ್ಟ್ನರ್ ಮದುವೆ ಆದವ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಮ ಯಾರು ಪಾರ್ಟ್ನರ್ ಇದ್ದಾರೆ ಅವರಿಗೆ ಹೆಚ್ಚು ಆದ್ಯತೆಯನ್ನು ಕೊಡಿ. ಅವ್ರು ಹೇಳೋದನ್ನು ಸರಿಯಾಗಿ ಕೇಳಿ. ಆ್ಯಂಡ್ ಇನ್ನೊಂದು ಏನು ಅಂತಂದರೆ, ಯಾರು ರಿಲೇಷನ್ಶಿಪ್ಪಲ್ಲಿ ಇದ್ದೀರಾ ರೈಟ್ ನಾವು ಯಾರು ಲವ್ ರೀಡಿಂಗ್ ಇದನ್ನು ನೋಡ್ತಾ ಇದ್ದರೆ
ಖಂಡಿತವಾಗ್ಲೂ ಚೆನ್ನಾಗಿ ಇದೆ. ಬಟ್ ನೀವು ಈ ಥರ ಯೋಚನೆ ಮಾಡ್ತಾ ಇದ್ದೀರಾ ಅಷ್ಟೇ. ಯಾರು ಇದನ್ನು ಲವ್ ರೀಡಿಂಗ್ಗೆ ನೋಡ್ತಾ ಇದ್ರೆ ಅವ್ರನ್ನ ನಾನು ಪ್ರೀತಿ ಮಾಡ್ತಾ ಇಲ್ಲ, ಅವರಿಗೆ ಬೇರೆ ಯಾರಾದರೂ ಥರ್ಡ್ ಪಾರ್ಟಿ ಏನಾದರೂ ಇದ್ದರೆ, ಲೈಕ್ ಆ ಥರ ನಿಮ್ಮ ಭಾವನೆ ಇದ್ದರೆ ಖಂಡಿತವಾಗ್ಲೂ ಅವರಿಗೆ ಯಾವುದೇ ರೀತಿಯಂಥ ಭಾವನೆಗಳು ಯಾವುದೇ ರೀತಿಯಾದಂಥ ಇಲ್ಲ. ಬಿಕಾಸ್ ಇಲ್ಲಿ 2 ಆಫ್ ಕಪ್ಸ್ ಇದೆ ನೋಡಿ, ಅವ್ರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಆಪ್ಷನ್ ನಂಬರ್ 1. ಓಕೆ, ಆ್ಯಂಡ್ ಇದು ಯಾರಿಗೆ ಇನ್ನೂ ನನಗೆ ನ್ಯೂ ಪ್ರಪೋಸಲ್ಸ್ ಏನಾದರೂ ಬರ್ತಾ ಇದೆ ಅಂತಂದರೆ ನಿಮಗೆ 2 ಆಪ್ಷನ್ಸ್ ಖಂಡಿತವಾಗ್ಲೂ ಇರಬಹುದು. ಓಕೆ, 2 ಪ್ರಪೋಸಲ್ಸ್ ಖಂಡಿತವಾಗ್ಲೂ ನಿಮಗೆ ಬರ್ಬೋದು. ಆಪ್ಷನ್ ನಂಬರ್ 1 ನೆಕ್ಸ್ಟ್ ಮಂತಲ್ಲಿ. ಓಕೆ, ಆ್ಯಂಡ್ ಇದು ಯಾರು ಬೇರೆ ಅವರಿಗೆ ಬೇರೆ ಯಾರಾದರೂ ಇದ್ದಾರೆ, ಅವ್ರು ನನ್ನ ಜೊತೆ ಮಾತಾಡ್ತಾ ಇಲ್ಲ ಅನ್ನುವವರಿಗೆ ಇದು ಏನು ಅಂತಂದರೆ ಇದು ನೀವು. ಓಕೆ, ನಿಮ್ಮ ಭಾವನೆ ಈ ಥರ ಇದೆ. ಆ್ಯಕ್ಚುಲಿ ಅವರು ನಿಮ್ಮನ್ನು ತುಂಬ ಇಷ್ಟಪಡ್ತಾರೆ. ಬಿಕಾಸ್ 2 ಆಫ್ ಕಪ್ಸ್ ಹಾಗೇ ಇದೆ. ಇದನ್ನು ಹಿಂತಿರುಗಿ ನೋಡಿದರೆ ತಾನೇ ನಿಮ್ಗೆ ಗೊತ್ತಾಗೋದು. ನೀವು ಅವರನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ರೆ ಖಂಡಿತವಾಗ್ಲೂ ಅವ್ರು ಹೇಗಿದ್ದಾರೆ ಅನ್ನೋದು ನಿಮಗೆ ಖಂಡಿತವಾಗ್ಲೂ ಗೊತ್ತಾಗುತ್ತೆ. ಆಪ್ಷನ್ ನಂಬರ್ 1. ಓಕೆ, ಹೆಚ್ಚು ಇಲ್ಲಿ ನೀವು ಅನುಮಾನ ಪಡೆದಕ್ಕೆ ಹೋಗಬೇಡಿ. ಓಕೆ, ಇನ್ಯಾರು ಲೈಕ್ ಓಕೆ ಯಾರ್ದು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾರಿಗಿದೆ ನೋಡಿ, ಸರಿಯಾಗಿ ಒಂದ್ಸಲ ಕೂತ್ಕೊಂಡು ಸರಿಯಾಗಿ ಮಾತಾಡಿ. ಆ ರಿಲೇಷನ್ಶಿಪ್ ಬೇಡ ಅಂತಂದರೆ ನೀವು ಆ ರಿಲೇಷನ್ಶಿಪ್ಪನ್ನು ಬಿಟ್ಟು ಮುಂದೆ ಹೋಗ್ಬೋದು. ಬೇರೆ ರಿಲೇಷನ್ಶಿಪ್ ಕೂಡ ಸಿಗುತ್ತೆ ನಿಮಗೆ, ಬೇರೆ ಪಾರ್ಟ್ನರ್ ಕೂಡ ನಿಮ್ಗೆ ಸಿಗ್ತಾರೆ. ಆಪ್ಷನ್ಸ್ ಇದೆ ಇಲ್ಲಿ 2 ಆಫ್ ಕಪ್ಸ್ ಇದೆ ಅಲ್ವಾ. ಓಕೆ, ಇವಾಗ ಹೆಲ್ತಲ್ಲಿ ನೋಡೋಣ. ಆಪ್ಷನ್ ನಂಬರ್ 1 ಹೆಲ್ತಲ್ಲಿ ನೋಡೋಣ. ಆಪ್ಷನ್ ನಂಬರ್ 1 ಹೆಲ್ತ್. ಸೋ ಮಚ್ ಥ್ಯಾಂಕ್ ಯು. ಓಕೆ, ಹೆಲ್ತಲ್ಲಿ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 1 ಯಾರಾದರೂ ಹೆಲ್ತಿಗೆ ನೋಡ್ತಾ ಇದ್ದರೆ, ಸೊ ಈ ಹೆಲ್ತಿಗೆ ಯಾರಾದರೂ ಇದನ್ನು ನೋಡ್ತಾ ಇದ್ದರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿ ನೀವು ಲಾ ಆಫ್ ಅಟ್ರಾಕ್ಷನ್ ಕೂಡ ಯೂಸ್ ಮಾಡ್ಬೋದು. ಐ ಆಮ್ ಹೆಲ್ದಿ ಇದನ್ನು ಹೇಳ್ಬೋದು. ಓಕೆ, ಸೊ ಇದು ನಿಮಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮ್ಮ ಹೆಲ್ತಲ್ಲಿ ರಿಕವರ್ ಆಗ್ಬೋದು. ಆಪ್ಷನ್ ನಂಬರ್ 1 ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಅನ್ಎಕ್ಸ್ಪೆಕ್ಟೆಡ್ ಆಗಿ ರಿಕವರಿ ಆಗ್ಬೋದು. ಬಿಕಾಸ್ ಇದರ ಹಿಂದೆ ಪರದೆ ಇದೆ ಅಲ್ವಾ, ಇದರಲ್ಲಿ ಇದರ ಹಿಂದೆ ಏನಿದೆ ಅನ್ನೋದು ನಮಗೆ ಗೊತ್ತಿಲ್ಲ ಅಲ್ವಾ. ಸೊ ಆದಷ್ಟು ನಿಮ್ಮ ಬಾಡಿನ ಹೈಡ್ರೇಟ್ ಮಾಡಿ ನೀರನ್ನು ಕುಡೀರಿ ಚೆನ್ನಾಗಿ. ಓಕೆ, ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ಓಕೆ ಸಾರಿ ಒಂದು ಸ್ವಲ್ಪ ಲಾಸ್ಟ್ ಆದೆ ನಾನು. ಓಕೆ, ಸೊ ಇಲ್ಲಿ ಇನ್ನೊಂದು ಏನು ಅಂತಂದರೆ ಆಪ್ಷನ್ ನಂಬರ್ 1 ಗ್ರ್ಯಾಟಿಟ್ಯೂಡ್. ನಿಮ್ಮ ಹೆಲ್ತ್ ಏನಿದೆ ನೋಡಿ, ಸುಧಾರಣೆ ಆಗ್ತಾ ಬರಬೇಕಾದ್ರೆ ನೀವು ಗ್ರ್ಯಾಟಿಟ್ಯೂಡ್ ಕೃತಜ್ಞತೆಯನ್ನು ದೇವರಿಗೆ ಸಲ್ಲಿಸೋದನ್ನು ಮರಿಬೇಡಿ. ಕೆಲವರಿಂದ ಪ್ರೆಗ್ನೆನ್ಸಿಗೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಕನ್ಸೀವ್ ಆಗುತ್ತೆ. ಓಕೆ, ಕೆಲವರು ನನ್ನ ಹೆಲ್ತ್ ಹೀಗೇ ಇದೆ ಅಲ್ವಾ ಅಂತ ಹೇಳುವವರಿಗೆ ಸೊ ಇನ್ನೂ ಇದರಲ್ಲಿ ರಿಕವರ್ ತುಂಬ ಇದೆ. ಇಲ್ಲಿದೆ ಓವರ್ಕಮ್ ಅಬ್ಸ್ಟಿಕಲ್ಸ್. ನಿಮ್ಮದೇ ಯಾವುದೇ ರೀತಿಯಂಥ ಆಬ್ಸ್ಟಿಕಲ್ಸ್ ಇದೆ ಅಕ್ಟೋಬರ್ ತಿಂಗಳಲ್ಲಿ, ಅದು ಎಲ್ಲ ಓವರ್ಕಮ್, ಅದರಿಂದ ನೀವು ಮುಕ್ತರಾಗ್ತಾ ಇದ್ದೀರಾ. ಆಪ್ಷನ್ ನಂಬರ್ 1. ಓಕೆ, ನೋಡೋಣ ಸ್ಪಿರಿಚುವಾಲಿಟಿಯಲ್ಲಿ ಹೇಗಿರುತ್ತೆ ಅಕ್ಟೋಬರ್ ತಿಂಗಳಲ್ಲಿ ಅಂತ ನೋಡೋಣ. ಥ್ಯಾಂಕ್ ಯು ಸೋ ಮಚ್. ಓಕೆ, ಇಲ್ಲಿ 2 ಆಫ್ ಸೋರ್ಸ್ ಬಂದಿದೆ. ಆಪ್ಷನ್ ನಂಬರ್ 1 ನಿಮ್ಮ ಇಂಟ್ಯೂಷನ್ನ ಫಾಲೋ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ನಿಮ್ಮ ಇಲ್ಲಿ ಈಗೋ ನಿಮ್ಮನ್ನು ತಡೆಯಬಹುದು. ನಿಮ್ಮ ಈಗೋ ಏನಿದೆ ನೋಡಿ, ನಿಮ್ಮ ಈಗೋ ನಿಮ್ಮನ್ನು ತಡಿಬೋದು. ಸೊ ಇಂಟ್ಯೂಷನ್ ಟೆಸ್ಟ್ ಅಂತ ತುಂಬ ಇದೆ ಯೂಟ್ಯೂಬ್ ಚಾನಲಲ್ಲಿ. ಸೊ ನಿಮ್ಮ ಇಂಟ್ಯೂಷನ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು ನೀವು ಒಂದ್ಸಲ ಚೆಕ್ ಮಾಡಿ. ಓಕೆ, 2 ಆಫ್ ಸೋರ್ಸ್ ನಿಮ್ಮ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಓಕೆ, ಅಂದರೆ ನಿಮ್ಮ ಕಣ್ಣ ಮುಂದೆನೇ ಇದೆ. ನಿಮ್ಮ ಸ್ಪಿರಿಚುವಲಿಟಿಗೆ ನೀವೇನಾದರೂ ಆನ್ಸರ್ ಹುಡುಕ್ತಾ ಇದ್ದರೆ, ಯಾಕೆ ಹೀಗಾಗ್ತಾ ಇದೆ, ನಾನು ಸರಿಯಾದ ಮಾರ್ಗದಲ್ಲಿ ಇದ್ದೀನಾ, ಹೆಚ್ಚಾಗಿ ಸ್ಪಿರಿಚುವಾಲಿಟಿಯಲ್ಲಿ ನಾವು ಸರಿಯಾದ ಮಾರ್ಗದಲ್ಲಿ ಇದ್ದೀವಾ ಅಂತ ಕೇಳ್ತೀವಿ ನಾವು ಹೆಚ್ಚಾಗಿ. ಸೊ ಹಾಗಾಗಿ ನಿಮ್ಮ ಇಂಟ್ಯೂಷನ್ ಏನು ಹೇಳುತ್ತೆ ಅನ್ನೋದನ್ನು ಸರಿಯಾಗಿ ಕೇಳಿ. ಆಪ್ಷನ್ ನಂಬರ್ 1. ಓಕೆ, ಇಲ್ಲಿ ನಂಬರ್ 2 ಬಂದಿದೆ. 2 ಯಾವಾಗಲೂ ಇಂಟ್ಯೂಷನ್ ಹೈ ಪ್ರಿಸ್ಟೆಸ್ಸನ್ನು ತಿಳಿಸುತ್ತೆ. ನಂಬರ್ 2. ಓಕೆ, ನಿಮ್ಮ ಇಂಟ್ಯೂಷನ್ ಮೆಡಿಟೇಷನ್, ಆದಷ್ಟು ಮೆಡಿಟೇಷನ್ ಮಾಡಿ. ಆಪ್ಷನ್ ನಂಬರ್ 1. ಒಂದು ವಾರದಲ್ಲಿ ಮಾಡಿಬಿಟ್ಟು ಮತ್ತೆ ಇಲ್ಲ ಅಂತಂದರೆ ಆಗೋದಿಲ್ಲ. ಓಕೆ, ಸೊ ಎಸ್, ಮೆಡಿಟೇಷನ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಒಳ್ಳೆಯ ಮಂತ್ರನ ಕೇಳಬಹುದು, ಒಂದು ಒಳ್ಳೆಯ ಮ್ಯೂಸಿಕ್ ಕೇಳಬಹುದು. ಓಕೆ, ಸೊ ಎಸ್,
ಎಸ್, ಇದಿಷ್ಟು ಆಪ್ಷನ್ ನಂಬರ್ 1 ಅಕ್ಟೋಬರ್ ತಿಂಗಳ ರೀಡಿಂಗ್. ಐ ಹೋಪ್ ಈ ರೀಡಿಂಗ್ ನಿಮಗೆ ರೆಸನೇಟ್ ಆದರೆ ದಯಮಾಡಿ ನನಗೆ ಕಮೆಂಟ್, ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಓಕೆ, ಹಾಗೆ ಈ ಒಂದು ಗೈಡೆನ್ಸ್ನ ಫಾಲೋ ಮಾಡಿ. ಆ್ಯಂಡ್ ಯಾವಾಗಲೂ ಆಲ್ ಈಸ್ ವೆಲ್, ಯಾವಾಗಲೂ ಎಷ್ಟೇ ರೀತಿಯಂಥ ಆಬ್ಸ್ಟಿಕಲ್ಸ್ ಬಂದರೂ ಎಲ್ಲನೂ ನನ್ನಿಂದ ಆಗುತ್ತೆ ಅನ್ನೋ ಒಂದು ಭಾವನೆ ನಿಮ್ಮಲ್ಲಿರಬೇಕು. ಆಪ್ಷನ್ ನಂಬರ್ 1. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 1. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಆಪ್ಷನ್ ನಂಬರ್ 2, ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ ನಿಮ್ಮ ಎನರ್ಜಿ ಹೇಗಿರುತ್ತೆ ಅನ್ನೋದನ್ನು. ಓಕೆ, ಸೊ ಫಸ್ಟ್ ಚಾರ್ಮ್ ಜಡ್ಜ್ಮೆಂಟ್ ಕಾರ್ಡ್. ಓಕೆ, ಜನರು ನಿಮ್ಮನ್ನು ಅಕ್ಟೋಬರ್ ತಿಂಗಳಲ್ಲಿ ಜಡ್ಜ್ ಮಾಡ್ಬೋದು. ಮೇ ಬಿ ಅದು ಕರಿಯರಲ್ಲಾಗಿರಬಹುದು, ಯಾವುದೇ ರೀತಿಯಾದಂತಾಗಿರಬಹುದು. ಸೊ ಜಡ್ಜ್ ಮಾಡಿದರೆ ಮಾಡೋಕ್ಕೆ ಬಿಡಿ. ಓಕೆ, ಜಡ್ಜ್ ಮಾಡಿದರೆ ಮಾಡೋಕ್ಕೆ ಬಿಡಿ. ನೀವು ಏನು ಯಾರು ಅಂತ ನಿಮಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇದು ಡಿಸಿಷನ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಇದು ಇನ್ನೊಂದು ಏನು ಅಂತಂದರೆ ವೇಕಪ್ ಕಾಲ್, ಆ ಚಾಮ್ ವೇಕಪ್ ಕಾಲ್ ಬಗ್ಗೆ ಕೂಡ ತಿಳಿಸುತ್ತೆ. ಆ್ಯಂಡ್ ಎಸ್, ಆಪ್ಷನ್ ನಂಬರ್ 2, ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಶೆಡ್ಯೂಲ್ ಮಾಡಿ ಆದಷ್ಟು. ಓಕೆ, ಆದಷ್ಟು ಶೆಡ್ಯೂಲ್ನ ಮರಿಬೇಡಿ. ಯಾವ ಟೈಮಲ್ಲಿ ಏನು ಮಾಡಬೇಕು, ಎಷ್ಟು ಮಾಡಬೇಕು ಅನ್ನೋದು ಒಂದು ಶೆಡ್ಯೂಲ್ನ ಮಾಡ್ಕೊಳ್ಳಿ. ಆ್ಯಂಡ್ ಸ್ಪೆಲ್ಲಿಂಗ್ ಈಸ್ G. ಓಕೆ, ಆ್ಯಂಡ್ ದ ನೆಕ್ಸ್ಟ್ ಸ್ಪೆಲ್ಲಿಂಗ್ ಈಸ್ E. ಓಕೆ, GE. ನಿಮ್ಮ ಇನಿಷಿಯಲ್ ಆಗಿರಬಹುದು, ಇಲ್ಲಾಂದರೆ ನಿಮ್ಮ ಹೆಸರಲ್ಲಿ ನಿಮ್ಮ ಹೆಸರಾಗಿರಬಹುದು. ಆ್ಯಂಡ್ ಎಸ್, ಇಲ್ಲಿ ಕೆಲವರು ಪ್ರೆಗ್ನೆಂಟ್ ಆಗ್ತಾ ಇರಬಹುದು. ಆ್ಯಂಡ್ ಇನ್ನು ಕೆಲವರಿಗೆ ಫ್ರೂಟ್ಸ್ ತಿನ್ನೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಡಯೆಟ್, ನಿಮ್ಮ ಡಯೆಟ್ ಏನಿದೆ ನೋಡಿ ಅದರ ಮೇಲೆ ಹೆಚ್ಚಿನ ಗಮನ ಹರಿಸಿ. ಹೆಚ್ಚು ಮೀನು ಮಾಂಸ ಎಲ್ಲ ಹೆಚ್ಚು ತಿನ್ನೋಕ್ಕೆ ಹೋಗಬೇಡಿ. ಸ್ವಲ್ಪ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಕೂಡ ಇನ್ಕ್ಲೂಡ್ ಮಾಡಿ. ಓಕೆ, ಇದು ಟ್ರೆಷರ್ ಬಗ್ಗೆ ತಿಳಿಸುತ್ತೆ. ಓಕೆ, ನಿಮ್ಮಲ್ಲಿರುವಂತಹ ಟ್ರೆಷರ್ ಅಂದರೆ ಏನು, ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್. ಓಕೆ, ಅದನ್ನ ನಿಮ್ಮೊಳಗನೆ ಇಡಬೇಡಿ. ಆಪ್ಷನ್ ನಂಬರ್ 1, ಅದನ್ನ ಹಂಚಿ ಬೇರೆಯವರಿಗೆ. ಓಕೆ, ಅದರಿಂದ ಬೇರೆಯವರಿಗೆ ಕೂಡ ಉಪಕಾರ ಆಗುತ್ತೆ. ಆ್ಯಂಡ್ ಐ ಹೀಲ್ಸ್, ಇದು ನಿಮ್ಮ ಪವರ್ ಬಗ್ಗೆ ತಿಳಿಸ್ತಾ ಇದೆ. ಓಕೆ, ನಿಮ್ಮ ಪವರ್ನ ಯಾವತ್ತು ಬಿಟ್ಕೊಳ್ಬೇಡಿ, ಯಾವತ್ತು ನಿಮ್ಮ ಪವರಲ್ಲಿ. ಆಪ್ಷನ್ ನಂಬರ್ 2, ಪವರ್ ಈಸ್ ಇಂಪಾರ್ಟೆಂಟ್. ನಿಮ್ಮ ಒಂದು ಪವರನ್ನು ಇನ್ನೊಬ್ಬರಿಗೆ ಕೊಡಬೇಡಿ. ಲೈಕ್ ಎಸ್, ನನ್ನನ್ನು ನೀನು ಕಂಟ್ರೋಲ್ ಮಾಡು ಅಂತ ಇನ್ನೊಬ್ಬರಿಗೆ ಕೊಡಬೇಡಿ ಯಾವತ್ತು. ಓಕೆ, ಸೊ ಬನ್ನಿ ನೋಡೋಣ ನಿಮ್ಮ ಗೈಡೆನ್ಸ್ ಏನಿದೆ ಅಂತ ಹೇಳಿಬಿಟ್ಟು. ಸೊ ಫಸ್ಟಿಗೆ ನಾನು ಈ ಕಾರ್ಡಲ್ಲಿ ನೋಡ್ತೀನಿ ಏನು ಗೈಡೆನ್ಸ್ ಇದೆ ಅಕ್ಟೋಬರ್ ತಿಂಗಳಲ್ಲಿ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು. ಓಕೆ, ನಿಮಗೆ 4 ಕಾರ್ಡ್ ಬಿತ್ತು. ಸೊ 4 ಕೂಡ ನಾನು ತೊಗೊಳ್ತೀನಿ. ಓಕೆ, ಸೊ ಫಸ್ಟ್ ಈಸ್ ದಿಸ್ ಕ್ರೈಸ್ಟ್. ಓಕೆ, ಓಪನ್ ದ ಡೋರ್ ಟು ಕಿಂಗ್ಡಮ್ ಆಫ್ ಹೆವೆನ್. ಓಕೆ, ಸೊ ಇಲ್ಲಿ ಹಾರ್ಟ್ ಚಕ್ರ ಬಗ್ಗೆ ತಿಳಿಸ್ತಾ ಇದ್ದಾರೆ. ಸೊ ಆದಷ್ಟು ನಿಮ್ಮ ಹಾರ್ಟ್ ಚಕ್ರದ ಮೇಲೆ ವರ್ಕ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಅಂದರೆ ನೀವು ರಿಸೀವ್ ಮಾಡೋದಕ್ಕೆ ಕೂಡ ನೀವು ಓಪನ್ ಅಪ್ ಆಗಿರಬೇಕು. ರಿಸೀವ್ ಮಾಡೋದಕ್ಕೆ ಕೂಡ ನೀವು ಓಪನ್ ಅಪ್ ಆಗಿರಬೇಕು. ಮ್ಯಾಜಿಕ್. ಓಕೆ, ನೆಕ್ಸ್ಟ್ ತಿಂಗಳಲ್ಲಿ ಮ್ಯಾಜಿಕ್ ಆಗುತ್ತೆ. ಆಪ್ಷನ್ ನಂಬರ್ 2, ದೇರ್ ಈಸ್ ಅ ಮ್ಯಾಜಿಕ್ ಅರೌಂಡ್ ಯು. ಸೊ ಎಕ್ಸ್ಪೆಕ್ಟ್ ಎಕ್ಸೈಟ್ಮೆಂಟ್ ಆ್ಯಂಡ್ ಜಾಯ್. ಎಸ್, ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಆಪ್ಷನ್ ನಂಬರ್ 2 ನೆಕ್ಸ್ಟ್ ಮಂತಲ್ಲಿ ಮ್ಯಾಜಿಕ್ ಅಂತೂ ಖಂಡಿತವಾಗ್ಲೂ ಆಗುತ್ತೆ. ಆ್ಯಂಡ್ ಇಲ್ಲಿ ನಾನು ಟ್ರೆಷರ್ ಹೇಳಿದೆ, ಇಲ್ಲಿ ನೋಡ್ತಾ ಇರ್ಬೋದು ಟ್ರೆಷರ್. ಓಕೆ, ಫ್ಯೂಚರ್, ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಓಕೆ, ನಿಮ್ಮ ಲೈಫ್ ಪಾತ್ ನಂಬರ್ 11 ಇರ್ಬೋದು. ಸೊ ಇಲ್ಲಿ 44 ಕೂಡ ಇದೆ ಲೈಫ್ ಪಾತ್ ನಂಬರ್. ಸೊ 11 ಇಲ್ಲಾಂದರೆ 11 ನಿಮಗೆ ಹೆಚ್ಚು ನೋಡೋಕ್ಕೆ ಸಿಗಬಹುದು. ಲೆಟ್ ಗೋ ಆಫ್ ದ ಪಾಸ್ಟ್, ಹಳೆದನ್ನೆಲ್ಲ ಮರೆತು ಹೊಸ ಜೀವನಕ್ಕೆ ಹೆಜ್ಜೆ ಇಡುವಂಥದ್ದು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ವಿಸ್ಡಮ್, ಆ್ಯಕ್ಟ್ ವಿತ್ ವಿಸ್ಡಮ್ ಆ್ಯಂಡ್ ಪೀಪಲ್ ವಿಲ್ ರೆಸ್ಪೆಕ್ಟ್ ಯು. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಸೊ ನಿಮ್ಮ ಯಾವುದೇ ರೀತಿಯಂಥ ನಿಮ್ಮಲ್ಲಿರುವಂಥ ಟ್ಯಾಲೆಂಟ್, ನಿಮ್ಮಲ್ಲಿರುವಂಥ ವಿಸ್ಡಮ್ ಏನಿದೆ ನೋಡಿ, ಅದನ್ನು ನೀವು ಇನ್ನೊಬ್ಬರಿಗೆ ಶೇರ್ ಮಾಡಬೇಕು. ಆಪ್ಷನ್ ನಂಬರ್ 1. ಅದರಿಂದ ನಿಮಗೆ ತುಂಬ ರೆಸ್ಪೆಕ್ಟ್ ಸಿಗುತ್ತೆ ನಿಮ್ಮ ವಿಸ್ಡಮಿಂದ. ನಿಮ್ಮ ವಿಸ್ಡಮ್
ನಿಮ್ಮ ಬುದ್ಧಿ ಏನಿದೆ ನೋಡಿ, ಅದನ್ನು ಆದಷ್ಟು ಚೆನ್ನಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1 ಅದನ್ನು ನಿಮ್ಮೊಳಗೇ ನೀವು ಇಟ್ಕೊಳ್ಬೇಡಿ. ಓಕೆ, ಬಿಕಾಸ್ ದ ಮ್ಯಾಜಿಕ್ ಆಗುವಂತಹ ಸಾಧ್ಯತೆಗಳು ಇದೆ. ಆಪ್ಷನ್ ನಂಬರ್ 1 ಅಕ್ಟೋಬರ್ ತಿಂಗಳಲ್ಲಿ ಓಪನ್ ದ ಡೋರ್ ಟು ಕಿಂಗ್ಡಮ್ ಆಫ್ ಹೆವೆನ್, ರಿಸೀವ್, ಎಲ್ಲದಕ್ಕೂ ಓಪನ್ ಅಪ್ ಆಗಿರಬೇಕು. ಎಲ್ಲವನ್ನ ನಿಮ್ಮಲ್ಲೇ ನೀವು ಇಟ್ಕೊಳ್ಳೋದಲ್ಲ. ಓಕೆ, ಫ್ಯೂಚರ್ ಒಳ್ಳೇದಾಗಬೇಕು ಅಂತಂದರೆ ಪಾಸ್ಟಲ್ಲಿ ಏನಾಗ್ತಾ ಇದೆ ಅದನ್ನು ನೀವು ಬಿಟ್ಟು ಮುಂದಕ್ಕೆ ಹೋಗಬೇಕಾಗುತ್ತೆ. ಸೊ ನೋಡೋಣ ನೆಕ್ಸ್ಟ್ ಈ ಡೆಕ್ಕಿಂದ ಏನು ಗೈಡೆನ್ಸ್ ಇದೆ ಅಂತ. ಸೊ ಎಸ್ ಅಕ್ಟೋಬರ್, ಥ್ಯಾಂಕ್ ಯು. ಓಕೆ, ನಿಮಗೆ 3 ಕಾರ್ಡ್ ಬಂದಿದೆ. ಐ ಡೋಂಟ್ ನೋ ವೈ. ಸೊ ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್. ಚೂಸಿಂಗ್ ಯುವರ್ ಪಾತ್, ಇಲ್ಲಿ ಫ್ಯೂಚರ್, ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಸೊ ಚೂಸಿಂಗ್ ಯುವರ್ ಪಾತ್. ಓಕೆ, ದ ನೆಕ್ಸ್ಟ್ ರೀಚಿಂಗ್ ಯುವರ್ ಡೆಸ್ಟಿನೇಷನ್. ವಾವ್, ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟ್ಲಿ. ಓಕೆ, ನೆಕ್ಸ್ಟ್ ಕಾರ್ಡ್ protected by angels, you are cherished by the angels. Wow. Option number 2. ಓಕೆ, ಆಪ್ಷನ್ ನಂಬರ್ 2 ನಾನು ಮೊದಲೇ ಹೇಳಿದೆ ಅಲ್ವಾ, ನಿಮ್ಮ ಇಲ್ಲಿ ಹೈ ಹೀಲ್ಸಿಂದಲೇ ಹೇಳಿದೆ ನಿಮ್ಮ ಪವರ್ನ ಬೇರೆಯವ್ರಿಗೆ ಕೊಡಬೇಡಿ ಅಂತ. ಸೊ ಇಲ್ಲಿ ನಿಮಗೆ ರೀಕ್ಲೈಮ್ ಮಾಡೋದಕ್ಕೆ ಹೇಳ್ತಾ ಇದ್ದಾರೆ. ನಿಮ್ಮ ಪವರ್ನ ನೀವು ಬೇರೆ ಯಾರಿಗಾದರೂ ಕೊಟ್ಟಿದ್ರೆ, ಲೈಕ್ ನಿಮ್ಮ ಲೈಫನ್ನು ಬೇರೆಯವರಿಗೆ ಡಿಸೈಡ್ ಮಾಡೋದಕ್ಕೆ ಕೊಟ್ಟಿದ್ರೆ, ಯಾವುದೇ ರೀತಿಯಾದಂತಾಗಿರ್ಬೋದು, ಲೈಕ್ ಇನ್ನೊಬ್ಬರು ಚೂಸ್ ಮಾಡುವಂಥದ್ದು, ನೀವು ಯಾವುದನ್ನು ಹಾಕಬೇಕು ಯಾವುದನ್ನು ಹಾಕಬಾರ್ದು, ಲೈಕ್ ನಿಮ್ಗೆ ಗೊತ್ತಿದೆ, ನನ್ನಕ್ಕಿಂತ ಚೆನ್ನಾಗಿ ನಿಮ್ಗೆ ಗೊತ್ತಿದೆ ಅಲ್ವಾ ನಿಮ್ಮ ಲೈಫ್ ಹೇಗಿದೆ ಅನ್ನೋದು. ಸೊ ಇಲ್ಲಿ ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಇಲ್ಲಿ ಪವರ್ ಏನಿದೆ ನೋಡಿ ಅದನ್ನ ವಾಪಸ್ ತೊಗೊಳಕ್ಕೆ ಹೇಳ್ತಾ ಇದ್ದಾರೆ. ನೀವು ಮಾಡಿದಂಥ ಹಾರ್ಡ್ ವರ್ಕಿಗೆ ಖಂಡಿತವಾಗ್ಲೂ ಇಲ್ಲಿ ಎಫರ್ಟ್, ನೀವು ಹಾಕಿದಂಥ ಎಫರ್ಟಿಗೆ ಖಂಡಿತವಾಗ್ಲೂ ನಿಮ್ಮ ಶ್ರಮಕ್ಕೆ ಇಲ್ಲಿ ಪ್ರತಿಫಲ ಖಂಡಿತವಾಗ್ಲೂ ಇದೆ. ಓಕೆ, ನಿಮ್ಮ ಆ ಪವರ್ ಏನಿದೆ ನೋಡಿ ಅದಿನ್ನೊಬ್ರಿಗೆ ಕೊಡಬೇಡಿ. ನಾನು ಇಲ್ಲೂ ಕೂಡ ಹೇಳಿದೆ ಅಲ್ವಾ, ಈ ಸಮಯ ಏನಂತಂದರೆ ಸೆಲೆಬ್ರೇಷನ್ ಮಾಡುವಂತಹ ಸಮಯ. ಓಕೆ, ಯಾರಾದರೂ ರಿಲೇಷನ್ಶಿಪ್ ಜೊತೆ ಸರಿಯಾದ ರಿಸಾಲ್ವ್ಡ್ ಅಂದರೆ ಅದನ್ನು ಸಾಲ್ವ್ ಮಾಡದೇ ಇರುವಂತಹ ಏನಾದರೂ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ನೀವು, ಸೊ ಖಂಡಿತವಾಗ್ಲೂ ಕೂತ್ಕೊಂಡು ಸರಿಯಾಗಿ ಮಾತಾಡಿ. ಆಪ್ಷನ್ ನಂಬರ್ 2. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟ್ಲಿ. ನೀವು ಯಾರು ಏನು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿದೆ ಅಲ್ವಾ. ಸೊ ಯಾವುದನ್ನು ನೀವು ಅರ್ಧದಲ್ಲಿ ಯಾವುದನ್ನು ಬಿಟ್ಟಿದ್ದೀರಾ ಅದನ್ನ ಕಂಪ್ಲೀಟ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ಅದನ್ನ ಕಂಪ್ಲೀಟ್ ಮಾಡಿ. ನಿಮ್ಮ ಪವರನ್ನು ಬೇರೆ ಯಾರಿಗೆ ಕೊಡಬೇಡಿ. ನಿಮ್ಮ ಪವರ್ ಏನಿದೆ ನೋಡಿ ಅದನ್ನ ಸರಿಯಾಗಿ ಉಪಯೋಗಿಸಿ. ಆಪ್ಷನ್ ನಂಬರ್ 2. ಆ್ಯಂಡ್ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್, ಯು ಆರ್ ಚೆರಿಶ್ಡ್ ಬೈ ದ ಏಂಜಲ್ಸ್ ಯಾವಾಗಲೂ ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾರೆ. ಆಪ್ಷನ್ ನಂಬರ್ 2. ಓಕೆ, ಡೌಟ್ ಇಟ್ಕೊಳ್ಬೇಡಿ. ನಿಮಗೆ ನೀವು ಯಾವತ್ತೂ ಡೌಟನ್ನು ಇಟ್ಕೊಳ್ಬೇಡಿ. ಓಕೆ, ಸೊ ಇದು ಆಗುತ್ತೋ ಇಲ್ವೋ ಅನ್ನೋದು ಡೌಟ್ ಇಟ್ಕೊಳ್ಬೇಡಿ. ಸೊ ಎಸ್, ಇದು ಆಪ್ಷನ್ ನಂಬರ್ 2. ನೋಡೋಣ ಇವಾಗ ಟ್ಯಾರೋ ಏನು ಹೇಳುತ್ತೆ ಅಂತ. ಕೆಲಸದಲ್ಲಿ ಯಾರಿದ್ದಾರೆ ಅವ್ರಿಗೆ ನೋಡೋಣ. ಓಕೆ, ಐ ಆಮ್ ನಾಟ್ ರೆಡಿ ಯೆಟ್. ಓಕೆ, oh my god, Emperor ಬಂತು. Thank you so much. ಓಕೆ, ಆಪ್ಷನ್ ನಂಬರ್ 1 ಎಂಪ್ಲಾಯ್. ಯಾರು ಕೆಲಸದಲ್ಲಿದ್ದಾರಾ ಅವರಿಗೆ ಈ ಕಾರ್ಡ್, ದ ಎಂಪರರ್. ತುಂಬ ಚೆನ್ನಾಗಿದೆ, ಸ್ಟೆಬಿಲಿಟಿ ಬರುತ್ತೆ ನಿಮ್ಮ ಕರಿಯರಲ್ಲಿ. ಹಾಗೆ ಇಲ್ಲಿ ಕೂಡ ನಾನು ಹೇಳಿದೆ ಅಲ್ವಾ, ನಿಮ್ಮ ಪವರನ್ನು ಎಲ್ಲೂ ಬಿಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 1. ಎಲ್ಲಿ ಹೇಗೆ ಯಾವಾಗ ಮಾತಾಡಬೇಕು ಅದನ್ನ ಉಪಯೋಗಿಸಿ. ಬಿಕಾಸ್ ನಿಮ್ಮಲ್ಲಿ ವಿಸ್ಡಮ್ ಇದೆ, ಬುದ್ಧಿವಂತಿಕೆ ಇದೆಯಲ್ಲ, ಅದನ್ನು ಉಪಯೋಗಿಸಿ. ಸತ್ಯನ ಮಾತಾಡಿ, ಯಾವತ್ತೂ ಬಿಟ್ಕೊಳ್ಬೇಡಿ. ಓಕೆ, ಬೇರೆಯವ್ರು ನಿಮ್ಮನ್ನು ಜಡ್ಜ್ ಮಾಡ್ತಾರೆ ಅಂತ ಹೇಳಿಬಿಟ್ಟು. ಓಕೆ, ಬೇರೆಯವರು ನೀವೇನಾದರೂ ಮಾತಾಡಿದರೆ, ನೀವು ಸತ್ಯನ ಹೇಳಿದರೆ, ಬೇರೆ ಯಾರಾದರೂ ನಿಮಗೆ ಜಡ್ಜ್ ಮಾಡ್ತಾರೆ ಅಂತ ಇದ್ದರೆ ಮನಸ್ಸಲ್ಲಿ, ಅದನ್ನ ಇವಾಗಲೇ ತೆಗೆದುಬಿಡಿ. ಇದು ಪವರ್, ದ ಎಂಪರರ್ ಅಂದರೆ ಪವರ್, ಪವರ್, ರೆಸ್ಪಾನ್ಸಿಬಿಲಿಟಿ ಎಲ್ಲನೂ ಬಂತು, ಸ್ಟೆಬಿಲಿಟಿ ಎಲ್ಲನೂ ಬಂತು. ಓಕೆ, ನಿಮ್ಮ ಪವರನ್ನು ಬಿಟ್ಕೊಳ್ಬೇಡಿ. ಒಳ್ಳೆ ಪವರ್ ಇದೆ. ಆಪ್ಷನ್ ನಂಬರ್ 2 ಕರಿಯರಲ್ಲಿ ತುಂಬ ಚೆನ್ನಾಗಿದೆ. ಓಕೆ, ಆ್ಯಂಡ್
ಸ್ಟೆಬಿಲಿಟಿ ನಿಮ್ಮ ಕರಿಯಲ್ಲಿ ನೀವು ಇವಾಗ ಯಾವ ಕರಿಯರ್ ಮಾಡ್ತಾ ಇದ್ದೀರಾ ಅದರಲ್ಲಿ ನಿಮಗೊಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ. ಓಕೆ, ಅಕ್ಟೋಬರ್ ತಿಂಗಳಲ್ಲಿ ತುಂಬ ಸ್ಟೆಬಿಲಿಟಿ ಇರುತ್ತೆ, ತುಂಬ ಪವರ್ ಇರುತ್ತೆ. ಆ ಪವರನ್ನು ಸರಿಯಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 1. ಓಕೆ, ನೀವು ಹೇಳಿದ್ದನ್ನು ಬೇರೆಯವರು ಇಲ್ಲಿ ಖಂಡಿತವಾಗ್ಲೂ ಕೇಳ್ತಾರೆ. ಬಟ್ ಯಾರಾದರೂ ನಿಮ್ಮ ಜೊತೆ ಏನಾದರೂ ಲೈಕ್ ನಿಮ್ಗೇನಾದರೂ ಮೋಸ ಮಾಡಿದರೆ, ಏನಾದರೂ ಮಾಡಿದರೆ ಆ ಸತ್ಯನ ಬಿಡಬೇಡಿ. ಆ ಪವರ್, ನಿಮ್ಮಲ್ಲಿರುವ ಪವರ್ ಏನಿದೆ ನೋಡಿ, ಅದನ್ನ ಉಪಯೋಗಿಸಿ. ಆಪ್ಷನ್ ನಂಬರ್ 1. ಓಕೆ, ಎಸ್. ಇನ್ನು ಕೆಲವರಿಗೆ ನಿಮ್ಮ ಬಾಸಲ್ಲಿ ನಿಮ್ಮ ಬಾಸ್ ಏನು ಹೇಳ್ತಾರೆ ನೋಡಿ, ಅವ್ರು ನೀವು ಹೇಳೋದನ್ನು ಖಂಡಿತವಾಗ್ಲೂ ಕೇಳ್ತಾರೆ. ಇಷ್ಟರವರೆಗೆ ಬೇರೆ ಅವರ ಕಿವಿನ ತುಂಬಿಸಿರಬಹುದು. ಸೊ ಅವ್ರು ಹೀಗೆ ಮಾಡ್ತಾರೆ, ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಬಟ್ ನೆಕ್ಸ್ಟ್ ತಿಂಗಳಲ್ಲಿ ಸೊ ನಿಮ್ಮಲ್ಲಿ ಪವರ್ ಇದೆ ಆ್ಯಂಡ್ ನಿಮ್ಮ ಬಾಸ್ ನೀವು ಹೇಳೋದನ್ನು ಖಂಡಿತವಾಗ್ಲೂ ಕೇಳ್ತಾರೆ ಇಲ್ಲಿ. ಓಕೆ, ಇದು ಎಂಪ್ಲಾಯ್ಮೆಂಟ್ ಯಾರು ಕೆಲಸದಲ್ಲಿದ್ದಾರೋ ಅವರಿಗೆ. ಇವಾಗ ನೋಡೋಣ ಅನ್ಎಂಪ್ಲಾಯ್ಮೆಂಟ್. ಓಕೆ, ಸೊ ಕೆಲಸದಲ್ಲಿ ಇಲ್ಲದೇ ಇರುವವರಿಗೆ ಎಂಪ್ಲಾಯ್ಮೆಂಟ್. ಓಕೆ, 9 of Wands. ಆಪ್ಷನ್ ನಂಬರ್ 2, ನೀವು ಕೆಲಸದಲ್ಲಿ ಇಲ್ಲದೇ ಇದ್ದರೆ ಕೆಲವರು ಇಲ್ಲಿ ಜಾಬ್ ಕಳ್ಕೊಂಡಿರ್ಬೋದು. ಓಕೆ, ಕಳ್ಕೊಂಡಿರ್ಬೋದು ಜಾಬ್. ಬಟ್ ನೀವು ಯಾಕೆ ಅಷ್ಟೊಂದು ನೆಗೆಟಿವ್ ಯೋಚನೆ ಮಾಡ್ತೀರಾ? ನನಗಿಲ್ಲಿ ನೆಗೆಟಿವ್ ಯೋಚನೆಗಳು ನೀವು ಮಾಡೋದು ಕಾಣ್ತಾ ಇದೆ. ಆಪ್ಷನ್ ನಂಬರ್ 2. ಯಾಕೆ ಅಷ್ಟೊಂದು ನೆಗೆಟಿವ್ ಯೋಚನೆ ಮಾಡ್ತಾ ಇದ್ದೀರಾ? ಇದು ಹಾಗೆ ಕರ್ಮದ ಕಾರ್ಡ್ ಕೂಡ. ಓಕೆ, ಈಗ ನಿಮ್ಮ ನೀವಿವಾಗ ಅನ್ಎಂಪ್ಲಾಯ್ಮೆಂಟ್, ನಿಮಗೆ ಉದ್ಯೋಗ ಇರದೇ ಇರಬಹುದು. ಸೊ ಇದು ಕರ್ಮದ ಕಾರ್ಡ್ ಬಗ್ಗೆ ಕೂಡ ತಿಳಿಸುತ್ತೆ. ಓಕೆ, ಕರ್ಮದ ಬಗ್ಗೆ ತಿಳಿಸುತ್ತೆ. ಸೊ ಆದಷ್ಟು ನಿಮ್ಮ ಮೈಂಡ್ ಏನಿದೆ ನೋಡಿ, ಆದಷ್ಟು ಇಲ್ಲಿ ಕಾಮ್ ಮಾಡಿ. ಆಪ್ಷನ್ ನಂಬರ್ 2. ಓಕೆ, ನನಗೆ ಕೆಲಸ ಸಿಗೋದಿಲ್ಲ ಅಂತೆಲ್ಲ ಯೋಚನೆ ಇದ್ದರೆ ದಯಮಾಡಿ ಅದನ್ನು ಬಿಟ್ಬಿಡಿ. ಹಾಗೆ ಇನ್ನು ಕೆಲವ್ರಿಗೆ ಅನಿಸ್ಬೋದು, ನಾನು ಯಾವ ಥರದ ಕೆಲಸ ಮಾಡಲಿ. ಆ್ಯಂಡ್ ನೀವು ಇಲ್ಲಿ ಇಂಡಿಪೆಂಡೆಂಟ್ನ ತಿಳಿಸುತ್ತೆ. ಓಕೆ, 9 ಯಾವಾಗಲೂ ಇಂಡಿಪೆಂಡೆಂಟ್ನ ತಿಳಿಸುತ್ತೆ. ಸೊ ಆದಷ್ಟು ಬೇರೆಯವರು ಕೊಡ್ತಾರೆ, ನಾವು ತಿನ್ನೋದು ಅಂತ ಇದೆ, ಖಂಡಿತವಾಗ್ಲೂ ಅದನ್ನು ತೆಗೀರಿ ಮನಸ್ಸಿಂದ. ಓಕೆ, 9 of Wands ಇಲ್ಲಿ ಕರ್ಮದ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಓಕೆ, ಸೊ ನಿಮ್ಮ ನೆಗೆಟಿವ್ ಆಲೋಚನೆಗಳಿಂದ ಹೊರಗೆ ಬನ್ನಿ. ಸ್ವಲ್ಪ ನಿಮಗೆ ನಿಮ್ಮ ತಲೆಗೆ ಸ್ವಲ್ಪ ಶಾಂತಿ, ನೆಮ್ಮದಿ ಅದನ್ನು ಕೊಡಿ. ಓಕೆ, ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ. ಹಿಂದೆ ಆದದನ್ನು ಬಿಟ್ಬಿಡಿ. ಆಪ್ಷನ್ ನಂಬರ್ 1. ಹಿಂದೆ ನಿಮ್ಮ ಕರಿಯರ್, ನೀವು ಜಾಬ್ ಮಾಡ್ತಾ ಇದ್ರಿ ಬಟ್ ಇವಾಗ ಆ ಜಾಬ್ ಕಳ್ಕೊಂಡ್ರಿ ಅಂತಂದರೆ ಅದನ್ನು ಬಿಟ್ಬಿಡಿ. ಚೂಸಿಂಗ್ ಯೋರ್ ಪಾತ್, ಆಲ್ ಈಸ್ ವೆಲ್, ಎಲ್ಲನೂ ಸರಿಯಾಗುತ್ತೆ. ಲೆಟ್ ಗೋ ಆಫ್ ದ ಪಾಸ್ಟ್ ಆ್ಯಂಡ್ ಮೂವ್ ಫಾರ್ವರ್ಡ್. ಪಾಸ್ಟಲ್ಲಿ ಏನಾಗಿದೆ ನೋಡಿ, ಅದನ್ನ ಬಿಟ್ಬಿಡಿ. ಖಂಡಿತವಾಗ್ಲೂ ಖಂಡಿತವಾಗ್ಲೂ ಜಾಬ್ ಅಂತೂ ಖಂಡಿತವಾಗ್ಲೂ ಇದೆ. ಬಿಕಾಸ್ ಇಲ್ಲಿ ನೋಡಿ, ರೀಚಿಂಗ್ ಯುವರ್ ಡೆಸ್ಟಿನೇಷನ್, ನಿಮ್ಮ ಪವರ್ ಏನಿದೆ ನೋಡಿ, ಅದನ್ನ ಇನ್ನೊಮ್ಮೆ ಯೂಸ್ ಮಾಡಿ. ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 2. ಓಕೆ, ನಿಮ್ಮಲ್ಲಿ ಬುದ್ಧಿ ಇದೆಯಲ್ಲ, ಅದನ್ನು ಉಪಯೋಗಿಸಿ ನಾನು ಇರೋದ್ರಲ್ಲಿ ಏನು ಮಾಡ್ಬೋದು ಅನ್ನೋದನ್ನು ಯೋಚನೆ ಮಾಡಿ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 2. ಸದ್ಯಕ್ಕೆ ನನಗೆ ಇಲ್ಲಿ ಕಾಣ್ತಾ ಇಲ್ಲ ನಿಮಗೆ ಜಾಬ್ ಸಿಗುವಂಥದ್ದು. ನಾನು ಇದ್ದ ಹಾಗೆ ಹೇಳ್ತೀನಿ. ಸೊ ಸದ್ಯಕ್ಕೆ ನಿಮಗೆ ಜಾಬ್ ಇಲ್ಲ ಅಂತ ನನಗನ್ನಿಸ್ತಾ ಇದೆ. ಬಟ್ ನಿಮ್ಮಲ್ಲಿ ಏನಿದೆ ನೋಡಿ, ಅದನ್ನ ಉಪಯೋಗಿಸಿ. ನಿಮ್ಮ ಬುದ್ಧಿ ಚೆನ್ನಾಗಿದೆ ಅಲ್ವಾ? ಸೊ ಬುದ್ಧಿನ ಚೆನ್ನಾಗಿ ಉಪಯೋಗ ಮಾಡಿ. ಆಪ್ಷನ್ ನಂಬರ್ 2. ಮನೆಯಲ್ಲೇ ಕೂತ್ಕೊಂಡು ಏನು ಮಾಡಬಹುದು ಅನ್ನೋದನ್ನು ಯೋಚನೆ ಮಾಡಿ ಇಲ್ಲಿ. ಓಕೆ, ಬಿಕಾಸ್ ನೀವು ಏನು ಚೂಸ್ ಮಾಡ್ತೀರಾ ನೋಡಿ, ಇಲ್ಲಿ ನಿಮಗೆ ಸಪೋರ್ಟ್ ಖಂಡಿತವಾಗ್ಲೂ ಇದೆ. ಏಂಜಲ್, ಪ್ರೊಟೆಕ್ಟೆಡ್ ಬೈ ಏಂಜಲ್, ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಇಲ್ಲಿ ಕೂಡ ಕ್ರಿಸ್ಟ್ ಬಂದಿದೆ. ಓಕೆ, ಆಪ್ಷನ್ ನಂಬರ್ 2. ಓಕೆ, ನೋಡೋಣ ಲವ್ ರೀಡಿಂಗಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹೇಗಿರುತ್ತೆ ಅಂತ. ಓಕೆ, 10
10 ಆಫ್ ಪೆಂಟಿಕಲ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಓಕೆ, ಕೆಲವರು ಇಲ್ಲಿ ನಿಮ್ಮ ಲವ್ ಮ್ಯಾಟರ್ ಆಗಿರ್ಬೋದು, ಅದನ್ನು ನೀವು ಮನೆಯಲ್ಲಿ ಹೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಹೇಳ್ಬೋದು ನೆಕ್ಸ್ಟ್ ತಿಂಗಳಲ್ಲಿ. ಓಕೆ, ಸೊ ನನಗಿಲ್ಲಿ ಆ ಥರ ಫೀಲ್ ಫಸ್ಟ್ ನನಗೆ ಮೆಸೇಜ್ ಸಿಕ್ಕಿದ್ದು ಅಂತಂದರೆ ಅದು. ಓಕೆ, ಕೆಲವರು ಇಲ್ಲಿ ಟ್ರಾವೆಲ್ ಮಾಡಬಹುದು ನಿಮ್ಮ ಅಜ್ಜ ಅಜ್ಜಿ ಮನೆಗೆ ನೆಕ್ಸ್ಟ್ ಮಂತಲ್ಲಿ. ಆ್ಯಂಡ್ ಇದು ಒಳ್ಳೆ ಕಮಿಟ್ಮೆಂಟ್, ಒಳ್ಳೆ ರಿಲೇಷನ್ಶಿಪ್ಪನ್ನು ತಿಳಿಸುತ್ತೆ. 10 ಆಫ್ ಪೆಂಟಿಕಲ್ಸ್, 10 ಅಂದರೆ 1 ನ್ಯೂ ಬಿಗ್ನಿಂಗ್, ಏನೋ. ಸೊ ಎಸ್, ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿದ್ರೆ ಆಪ್ಷನ್ ನಂಬರ್ 2 ಅದನ್ನ ಇವಾಗಲೇ ಸರಿ ಮಾಡ್ಕೊಳ್ಳಿ. ಓಕೆ, ಸೊ ಇಲ್ಲಿ ಅದರ ಬಗ್ಗೆ ತಿಳಿಸ್ತಾ ಇದೆ. ಇಲ್ಲಿ ಒಪ್ಪಿಗೆ ಖಂಡಿತವಾಗ್ಲೂ ಇದೆ ನಿಮಗೆ, ಏನೋ ಒಪ್ಪಿಗೆ, ನಿಮ್ಮ ಮನೆಯಲ್ಲಿ ಒಪ್ಪಿಗೆ ಖಂಡಿತವಾಗ್ಲೂ ಇದೆ. ನೀವೇನಾದರೂ ಪ್ರಪೋಸಲ್ಸ್, ಇನ್ನು ಕೆಲವರು ಇಲ್ಲಿ ಏನೋ ಮದುವೆಗೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ, ಇನ್ನು ಕೆಲವರು ಇಲ್ಲಿ ಪ್ರೆಗ್ನೆನ್ಸಿಗೆ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ನಿಮಗೆ ಏನೋ ಇದು ಹ್ಯಾಪಿನೆಸ್ ಬಗ್ಗೆ ತಿಳಿಸುತ್ತೆ. 10 ಆಫ್ ಪೆಂಟಿಕಲ್ಸ್, ಏನೋ ಹ್ಯಾಪಿ ಎನರ್ಜಿ, ಹ್ಯಾಪಿನೆಸ್, ಏನೋ ಅದರ ಬಗ್ಗೆ ತಿಳಿಸ್ತಾ ಇದೆ. ಇಲ್ಲಿ ಫ್ಯಾಮಿಲಿಯಿಂದ ಸಪೋರ್ಟ್ ಇದೆ ನಿಮಗೆ, ಏನೋ 10 ಆಫ್ ಪೆಂಟಿಕಲ್ಸ್ ಅದರ ಬಗ್ಗೆ ತಿಳಿಸ್ತಾ ಇದೆ. ಏನೋ ಲವ್ ರೀಡಿಂಗಲ್ಲಿ ನೀವೇನಾದರೂ ನೋಡ್ತಾ ಇದ್ದರೆ, ಏನೋ ಕೆಲವರು ರಿಲೇಷನ್ಶಿಪ್ಪಲ್ಲಿದ್ದರೆ ಕೂಡ ಅದೇ ನೀವು ಮನೇಲಿ ಹೇಳಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಇಲ್ಲಿ ಹೇಳಬಹುದು. ಆ್ಯಂಡ್ ಇನ್ನು ಕೆಲವರು ಮಿಸ್ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದರೆ ಅದನ್ನ ಸರಿ ಮಾಡ್ಕೊಳ್ಳಿ. ಇವಾಗಲೇ ಸರಿಯಾಗಿ ಏನೋ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ಇನ್ನು ಕೆಲವರ ಮನೆಯಲ್ಲಿ ನೀವು ಈವರೆಗೆ ಏನೋ ಹೇಳಿದ್ರಿ ಬಟ್ ಆವಾಗ ಒಪ್ಪಿರಲಿಲ್ಲ ಅಂತಂದರೆ ಅಕ್ಟೋಬರ್ ತಿಂಗಳಲ್ಲಿ ನೀವು ಖಂಡಿತವಾಗ್ಲೂ ಇದನ್ನು ಬ್ರೀಫಾಗಿ ತಿಳಿಸಿದರೆ ಖಂಡಿತವಾಗ್ಲೂ ಒಪ್ಕೊಳ್ತಾರೆ ನಿಮ್ಮ ಮನೆಯಲ್ಲಿ. ಓಕೆ, ಸಾರಿ ನಾಯಿ ಬುಗಳ್ತಾ ಇದೆ. ಓಕೆ, ಸೊ ಡಿಸ್ಟ್ರ್ಯಾಕ್ಷನ್, ಆಪ್ಷನ್ ನಂಬರ್ 2ಗೆ ಡಿಸ್ಟ್ರ್ಯಾಕ್ಷನ್ ಇದೆ ಅಂತ ಅನಿಸುತ್ತೆ. ಸೊ ಲೈಕ್ ಅಂದರೆ ನಿಮಗೆ ಏನು ನನ್ನಿಂದ ಆಗೋದಿಲ್ಲ ಅನ್ನೋದು ತುಂಬ ಇದೆ ಅಂತ ಅನಿಸುತ್ತೆ ನನಗೆಲ್ಲ. ಆ ಒಂದು ಏನೋ ಎನರ್ಜಿ ನನಗಿಲ್ಲಿ ಫೀಲ್ ಆಗ್ತಾ ಇದೆ, ನನ್ನಿಂದ ಏನೋ ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ ಚೂಸಿಂಗ್ ಯುವರ್ ಪಾತ್, ಆಲ್ ಈಸ್ ಪಾಸಿಬಲ್, ಎಲ್ಲನೂ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮ್ಮ ಹೆಲ್ತ್ ನೋಡೋಣ. ಆಪ್ಷನ್ ನಂಬರ್ 2 ಹೆಲ್ತ್ ಹೇಗಿರುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್. ವಾವ್, ಹೆಲ್ತ್ ತುಂಬ ಚೆನ್ನಾಗಿದೆ. ಆಪ್ಷನ್ ನಂಬರ್ 2 ಹೀಲಿಂಗ್ ಇದೆ ನಿಮಗೆ. ಏನೋ ಈವರೆಗೆ ಗುಣ ಆಗದೇ ಇದ್ದಂಥದ್ದು ಗುಣ ಆಗ್ತಾ ಇದೆ. ಇನ್ನು ಬೇರೆಯವರಿಗೆ ನೀವೇನಾದರೂ ನೋಡ್ತಾ ಇದ್ರೇನೋ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಹುಷಾರಿಲ್ಲ ಅವ್ರ ಬಗ್ಗೆ ನೀವು ಚಿಂತೆನ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಇಲ್ಲಿ ಹೀಲಿಂಗ್ ಇದೆ. ದ ಸ್ಟಾರ್ ಕಾರ್ಡ್ ಅಂತಂದರೆ ಹೀಲಿಂಗ್, ತುಂಬಾ ಹೀಲಿಂಗ್, ಸ್ವಲ್ಪ ಹೀಲಿಂಗ್ ಅಲ್ಲ, ತುಂಬ ಗುಣ. ಖಂಡಿತವಾಗ್ಲೂ ಇಲ್ಲಿ ನೀವು ಏನೋ ಗುಣ ಆಗುತ್ತೆ ಖಂಡಿತವಾಗ್ಲೂ ಇದು. ಓಕೆ, ಆದಷ್ಟು ನಿಮ್ಮನ್ನು ನೀವು ಆದಷ್ಟು ಕ್ಲೆನ್ಸ್ ಮಾಡಿ, ನೀರಲ್ಲೇ ಸರಿಯಾಗಿ ಬೆಳಿಗ್ಗೆ ರಾತ್ರಿ 2 ಹೊತ್ತು ಸರಿಯಾಗಿ ಸ್ನಾನ ಮಾಡಿ. ಓಕೆ, ಇನ್ನು ಕೆಲವರು ಏನೋ ಮನೆಯಲ್ಲಿ ಯಾರಾದರೂ ತೀರ್ಕೊಂಡಿದ್ರೆ, ಅಂದರೆ ಮನೇಲಿ ಇವಾಗ ಅವರೆಲ್ಲ ಸ್ಟಾರ್ ಆಗಿದ್ರೆ ಅವರು ನಿಮಗೆ ಹೀಲಿಂಗ್ನ ಕಳಿಸ್ತಾ ಇದ್ದಾರೆ. ಓಕೆ, ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ನೋಡೋಣ ಕೊನೆಯದಾಗಿ ಸ್ಪಿರಿಚುವಾಲಿಟಿಯಲ್ಲಿ ಏನಿದೆ ಅಂತ ಹೇಳಿಬಿಟ್ಟು. ಥ್ಯಾಂಕ್ ಯು ಸೋ ಮಚ್. ಅದನ್ನ ತಗೊಳ್ಳೋದಿಲ್ಲ ನಾನು. ಓಕೆ 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 ಸ್ಪಿರಿಚುವಾಲಿಟಿ. ಓಕೆ, ಕಿಂಗ್ ಆಫ್ ಕಪ್ಸ್. ಸೊ ಇಂಟೆಲಿಜೆಂಟ್, ಇಂಟ್ಯೂಷನ್. ಸೊ ಇಂಟ್ಯೂಷನ್, ಸ್ಪಿರಿಚುವಾಲಿಟಿಗೆ ಯಾರಾದರೂ ಇದನ್ನು ನೋಡ್ತಾ ಇದ್ದೆ, ಸ್ಪಿರಿಚುವಾಲಿಟಿಗೆ ಇದನ್ನು ನೋಡ್ತಾ ಇದ್ದರೆ ಕಿಂಗ್ ಆಫ್ ಕಪ್ಸ್ ಬಂದಿದೆ. ಕಿಂಗ್ ಆಫ್ ಕಪ್ಸ್ ಪ್ರೊಟೆಕ್ಷನ್, ಜಾಯ್ ಎಲ್ಲನೂ. ಸೊ ಇಲ್ಲಿ ನೀವು ಆದಷ್ಟು ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ತೀರಾ. ಆಪ್ಷನ್ ನಂಬರ್ 1 ಅಕ್ಟೋಬರ್ ತಿಂಗಳಲ್ಲಿ. ಅಂದರೆ ಸ್ಪಿರಿಚುವಾಲಿಟಿ, ನೀವೇನಾದರೂ ಸ್ಪಿರಿಚುವಾಲಿಟಿಗೆ ಏನಾದರೂ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಬಿಕಾಸ್ ಇಲ್ಲಿ ಏನೋ ಪ್ರೊಟೆಕ್ಟೆಡ್ ಬೈ ಏಂಜಲ್ಸ್ ಅಂತ ಬಂದಿದೆ ಅಲ್ವಾ. ಸೊ ನಿಮ್ಗೇನಾದರೂ ಡೌಟ್ ಇದೆ, ನಾನು ಸ್ಪಿರಿಚುವಾಲಿಟಿಯಲ್ಲಿ ಮಾಡ್ತಾ ಇದ್ದೀನಿ, ಇದರಲ್ಲಿ ಏನಾದರೂ ರಾಂಗ್ ಆಗ್ತಾ ಇದೆಯಾ, ಇದರಲ್ಲಿ ಏನಾದರೂ ತಪ್ಪಿದೆಯಾ ಅಂತ ಏನಾದರೂ ನಿಮಗೆ ಭಾವನೆ ಇದೆ, ಖಂಡಿತವಾಗ್ಲೂ ಇಲ್ಲ. ನೀವು ಪ್ರೊಟೆಕ್ಟ್ ಆಗಿದ್ದೀರಾ. ಆದಷ್ಟು ನಿಮ್ಮ ಪ್ರೀತಿಯಿಂದ, ಆದಷ್ಟು ನೀವು ಮಾಡುವಂತಹ ಕೆಲಸನ ಆದಷ್ಟು ಪ್ರೀತಿಯಿಂದ ಮಾಡಿ. ಓಕೆ, ಸೊ ನಿಮ್ಮ ಇಂಟೆಲಿಜೆಂಟ್, ನಿಮ್ಮ ಬುದ್ಧಿವಂತಿಕೆ, ಇಲ್ಲಿ ಕೂಡ ಬುದ್ಧಿವಂತಿಕೆ ಆ್ಯಂಡ್ ವಿಸ್ಡಮ್ ಕೂಡ ಅದನ್ನೇ ತಿಳಿಸ್ತಾ ಇದೆ. ಆದಷ್ಟು ನಿಮ್ಮ ಬುದ್ಧಿವಂತಿಕೆನ ಯೂಸ್ ಮಾಡಿ. ಆ್ಯಂಡ್ ಇಲ್ಲಿ ಬುಕ್ಕನ್ನು ಓದಿ, ಯಾವುದೇ ರೀತಿಯಂಥ ಪುಸ್ತಕ ನಿಮ್ಗೆ ಇಷ್ಟ ಆದರೆ ಖಂಡಿತವಾಗ್ಲೂ ಅದನ್ನು ನೀವು ಇಲ್ಲಿ ಓದಬಹುದು. ಆ್ಯಂಡ್ ನಿಮ್ಮ ಪವರನ್ನು ಯಾವತ್ತೂ ಬಿಟ್ಕೊಳ್ಬೇಡಿ. ಆಪ್ಷನ್ ನಂಬರ್ 1, ಬಿಕಾಸ್ ಇಲ್ಲಿ ಪವರ್ ನನಗೆ ಜಾಸ್ತಿ ಕಾಣ್ತಾ ಇದೆ. ಓಕೆ, ಸೊ ಪವರ್, ಬುದ್ಧಿವಂತಿಕೆ, ಶಕ್ತಿ ನಿಮ್ಮಲ್ಲಿದೆ ಅಲ್ವಾ, ಮತ್ತು ಯಾಕೆ ಅದನ್ನ ಬೇರೆಯವರಿಗೆ ಬಿಟ್ಬಿಡ್ತೀರಾ.
ಓಕೆ, ಬೇರೆಯವ್ರಿಗೆ ಯಾವುದನ್ನು ಬಿಟ್ಬಿಡಿ. ಆಪ್ಷನ್ ನಂಬರ್ 2. ಓಕೆ, ನಿಮ್ಮ ಪವರ್ ಇದೆ, ಅದನ್ನು ಸರಿಯಾಗಿ ಉಪಯೋಗ ಮಾಡಿ. ಆ್ಯಂಡ್ ಎಸ್, ಇದು ಸ್ಪಿರಿಚುವಾಲಿಟಿ. ಕಪ್ಸ್ ಯಾವಾಗಲೂ ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ. ಸೊ ಎಸ್, ನಿಮ್ಮ ಪವರ್ ಎಕ್ಸ್ಪ್ಯಾಂಡ್ ಮಾಡಿದೆ ಅಂದರೆ ನೀವು ಸ್ಪಿರಿಚುವಾಲಿಟಿಯಲ್ಲಿ ಏನು ಮಾಡ್ತಾ ಇದ್ದೀರಾ ನೋಡಿ, ಅದನ್ನ ಆದಷ್ಟು ಎಕ್ಸ್ಪ್ಯಾಂಡ್ ಮಾಡಿ. ಎಕ್ಸ್ಪ್ಯಾಂಡ್ ಮಾಡೋದಂತಂದರೆ ವಿಸ್ತರಿಸೋದು, ಅಂದರೆ ಇನ್ನೂ ಹೆಚ್ಚು ಪವರನ್ನು ಕ್ಲೇಮ್ ಮಾಡುವಂಥದ್ದು. ಸೊ ಇದು ಅದರ ಬಗ್ಗೆ ತಿಳಿಸ್ತಾ ಇದೆ. ಅಕ್ಟೋಬರ್ ತಿಂಗಳಲ್ಲಿ ಅದು ತುಂಬ ಚೆನ್ನಾಗಿದೆ, ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಆಪ್ಷನ್ ನಂಬರ್ 2. ಬಟ್ ನಿಮ್ಮ ಪವರ್ ಏನಿದೆ ನೋಡಿ, ಅದನ್ನ ಯೂಸ್ ಮಾಡಿ ಇಲ್ಲಿ. ಓಕೆ, ಸೊ ಎಸ್, ಇದಿಷ್ಟು ಆಪ್ಷನ್ ನಂಬರ್ 2. ಐ ಹೋಪ್ ಈ ರೀಡಿಂಗಿಂದ ಗೈಡೆನ್ಸ್ ಸಿಕ್ಕಿರ್ಬೋದು ಅಂತ ಅಂದ್ಕೊಳ್ತೀನಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. 3 ಯಾರು ಈ ಡೆಕ್ನ ಚೂಸ್ ಮಾಡಿದ್ದೀರಾ ನೋಡೋಣ. ಫಸ್ಟಿಗೆ ನಿಮ್ಮ ಚಾಮ್ಸ್ ಏನು ಹೇಳುತ್ತೆ ಅಂತ ನೋಡೋಣ. ಸೊ ಫಸ್ಟ್ ಸ್ಪೆಲ್ಲಿಂಗ್ ಇಸ್ ಪಿ. ನನಗೆ ಇಲ್ಲಿ ಪಿ ಅಂದ ತಕ್ಷಣ ಪೀಸ್ ಅಂತ ಚಾನಲ್ ಆಯಿತು. ಪೀಸ್. ಕೆ, ಕೈಂಡ್ ಆಗಿರಬಹುದು. ಓಕೆ, ಸೊ ಪಿ ಕೆ. ಆ್ಯಂಡ್ ಎಸ್, ಇದು ಇಂಟ್ಯೂಷನ್ ಬಗ್ಗೆ ತಿಳಿಸುತ್ತೆ, ಡ್ರ್ಯಾಗನ್ ಫ್ಲೈಸ್. ಸೊ ಆದಷ್ಟು ನಿಮ್ಮ ಇಂಟ್ಯೂಷನ್ ಮೇಲೆ ವರ್ಕ್ ಮಾಡಿ. ಆಪ್ಷನ್ ನಂಬರ್ 3. ಓಕೆ, ಇಂಟ್ಯೂಷನ್ ಟೆಸ್ಟ್ ಅಂತ ಒಂದು ಯೂಟ್ಯೂಬಲ್ಲಿ ತುಂಬ ವೀಡಿಯೋಸ್ ಇದೆ, ಅದನ್ನು ಕೂಡ ನೋಡಬಹುದು ನೀವು. ಅಂದರೆ ನಿಮ್ಮ ಇಂಟ್ಯೂಷನ್ ಎಷ್ಟು ಪವರ್ಫುಲ್ ಆಗಿದೆ ಅನ್ನೋದನ್ನು. ಆ್ಯಂಡ್ ಎಸ್, ಇಲ್ಲಿ ಕೆಲವರು ಪ್ರಪೋಸ್ ಮಾಡ್ಬೋದು. ಇನ್ನು ಕೆಲವರು ನಿಶಾನ ಗುರಿ ಇಡುವಂಥದ್ದು. ಆ್ಯಂಡ್ ಇದು ಏನು ಅಂತಂದರೆ ನನಗೆ ಇಲ್ಲಿ ಬ್ಯಾಲೆನ್ಸ್ ಬಗ್ಗೆ ತಿಳಿಸ್ತಾ ಇದೆ. ಆ್ಯಂಡ್ ಇದು ಜಸ್ಟಿಸ್ ಕಾರ್ಡ್ ಎನರ್ಜಿನ ಕೊಡ್ತಾ ಇದೆ ನನಗೇನು ಬ್ಯಾಲೆನ್ಸ್. ಸೊ ಅಕ್ಟೋಬರ್ ತಿಂಗಳಲ್ಲಿ ಆದಷ್ಟು ನೀವು ಬ್ಯಾಲೆನ್ಸ್ ಆಗಿ ಇರ್ತೀರಾ. ಆ್ಯಂಡ್ ಎಸ್, ಇಲ್ಲಿ ಗಣೇಶ ವಿನಾಯಕ, ಸಿದ್ಧಿ ವಿನಾಯಕ. ಸೊ ನಿಮ್ಮ ಅಬ್ಸ್ಟಿಕಲ್ಸ್ ಎಲ್ಲ ದೂರ ಆಗಬಹುದು. ಯಾವುದೇ ರೀತಿಯಿಂದ ಕಷ್ಟಗಳಿದ್ರೆ ಅದನ್ನು ಅಕ್ಟೋಬರ್ ತಿಂಗಳಲ್ಲಿ ಆದಷ್ಟು ದೂರ ಆಗಬಹುದು. ಆ್ಯಂಡ್ ಇಲ್ಲಿ ಕ್ಯಾಟ್ ಇದೆ, ಮೇ ಬಿ ನಿಮ್ಮ ಸ್ಪಿರಿಟ್ ಆ್ಯನಿಮಲ್ ಕ್ಯಾಟ್ ಆಗಿರ್ಬೋದು, ಆಮೇಲೆ ಡ್ರ್ಯಾಗನ್ ಫ್ಲೈ ಆಗಿರಬಹುದು. ಸೊ ಕ್ಯಾಟ್ ಇಲ್ಲಿ ಲವಲವಿಕೆಯಿಂದ ಇರೋದನ್ನು ತಿಳಿಸ್ತಾ ಇದೆ. ಇನ್ನೊಂದು ಏನು ಅಂತಂದರೆ ಆದಷ್ಟು ಪ್ಲೇಫುಲ್ ಆಗಿರಿ ಜೀವನದಲ್ಲಿ. ಎಲ್ಲದನ್ನು ತುಂಬ ಸೀರಿಯಸ್ ಆಗಿ ತೊಗೊಳ್ಬೇಡಿ. ಆದಷ್ಟು ಬೆಕ್ಕು ಹೇಗಿರುತ್ತೆ, ಬೆಕ್ಕು ಆಟಾಡ್ತಾ ಇರುತ್ತೆ ಆ್ಯಂಡ್ ತುಂಬ ಲವಲವಿಕೆಯಿಂದ ಇರುತ್ತೆ. ಸೊ ಇದು ಅದನ್ನ ಬಗ್ಗೆ ತಿಳಿಸುತ್ತೆ. ಆ್ಯಂಡ್ ಇದು ಮಿಸ್ಟ್ರಿ ಬಗ್ಗೆ ಕೂಡ ನನಗೆ ತಿಳಿಸ್ತಾ ಇದೆ ಸೊ ಎಸ್, ಇನ್ನೊಂದು ಏನು ಅಂತಂದರೆ ಇಲ್ಲಿ ರಾಮ ದಾಸ ಸೇ ಸೋಹಂಗ್ ಅನ್ನೋ ಒಂದು ಮೆಡಿಟೇಷನ್ ಮ್ಯೂಸಿಕ್ ಇದೆ, ಅದನ್ನು ಕೇಳ್ಬೋದು. ಕುಂಡ್ಲಿನಿ ಮೆಡಿಟೇಷನ್. ಸೊ ನಿಮಗೆ ಚೆನ್ನಾಗಿರುತ್ತೆ, ಬಿಕಾಸ್ ನಿಮಗೆ ಪೀಸ್ ಬಂದಿದೆ, ಆಮೇಲೆ ನಿಮ್ಮ ಇಂಟ್ಯೂಷನ್ ಕೂಡ ಬಂದಿದೆ, ಆಮೇಲೆ ರಾಮ ದಾಸ ಸೇ ಸೋಹಂಗ್. ಸೊ ಫಸ್ಟಿಗೆ ನಾನು ಗೈಡೆನ್ಸ್ ಮುಖಾಂತರ ನೋಡೋಣ. ಸೊ ಅಕ್ಟೋಬರ್ ತಿಂಗಳಲ್ಲಿ ಯಾವ ಗೈಡೆನ್ಸ್ನ ಫಾಲೋ ಮಾಡಬೇಕು ಅಂತ. ಥ್ಯಾಂಕ್ ಯು ಸೋ ಮಚ್. ಆಪ್ಷನ್ ನಂಬರ್ 3. ಓಕೆ, ಶಫಲ್ ಮಾಡುವಾಗಲೇ ಬಿತ್ತು 4 ಗೈಡೆನ್ಸ್ ಇದೆ ನಿಮಗೆ. ಸೊ ಎಸ್, ಓಪನಿಂಗ್. ಓಕೆ, ಅ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ಓಕೆ, ಆಪ್ಷನ್ ನಂಬರ್ 3ಗೆ ನ್ಯೂ ಡೋರ್ ಓಪನ್ ಆಗ್ತಾ ಇದೆ. ಅಂದರೆ ಕೆಲವರಲ್ಲಿ ಜಾಬಿಗೆ ಏನಾದರೂ ಟ್ರೈ ಮಾಡ್ತಾ ಇದ್ದರೆ ಖಂಡಿತವಾಗ್ಲೂ ಅ ನ್ಯೂ ಡೋರ್ ಈಸ್ ಓಪನಿಂಗ್ ಫಾರ್ ಯು. ಆ್ಯಂಡ್ ನೆಕ್ಸ್ಟ್ ಈಸ್ ಸಿಕ್ಕಿಂಗ್ ಗುಡ್. ಎಸ್, ನಿಮ್ಮಲ್ಲಿ ಏನಿದೆ ನೋಡಿ ಅದಕ್ಕೆ ನೀವು ಕೃತಜ್ಞತೆಯನ್ನು ಸಲ್ಲಿ. ಆಪ್ಷನ್ ನಂಬರ್ 3. ಓಕೆ, ಕರೆಂಟ್ ಸಿಚುವೇಷನಲ್ಲಿ ನೀವು ಹೇಗಿದ್ದೀರಾ, ಸೊ ನನ್ನಲ್ಲಿ ಅದು ಇಲ್ಲ ಇದು ಇಲ್ಲ ಅನ್ನೋ ಬದಲು ಸೊ ನಿಮ್ಮಲ್ಲಿ ಏನಿದೆ ಅದರಿಂದ ಸ್ಯಾಟಿಸ್ಫ್ಯಾಕ್ಷನ್ ಆಗಿರಿ. ಬಿಕಾಸ್ ಇಲ್ಲಿ ನೋಡಿ ಇವನ ಕಡೆ 3 ಪೆಂಟಿಕಲ್ಸ್ ಇದೆ. ಆ್ಯಂಡ್ ಆದರೂ ಇವನು ಯೋಚನೆ ಮಾಡ್ತಾ ಇದ್ದಾನೆ. ಓಕೆ, ನೋಡ್ತಾ ಇರ್ಬೋದು ನೀವು. ಅಷ್ಟೊಂದು ಯೋಚನೆ ಮಾಡಬೇಡಿ. ಕರೆಂಟ್ ಸಿಚುವೇಷನಲ್ಲಿ ನಿಮಗೆ ಏನಿದೆ ನಿಮ್ಮಲ್ಲಿ ಅದನ್ನು ಉಪಯೋಗಿಸಿ. ಓಕೆ, ಚಾಯ್ಸಸ್. ದೇರ್ ಈಸ್ ಅನದರ್ ವೇ, ಆಸ್ಕ್ ಯು ಯುನಿಕಾರ್ನ್ ಟು ಹೆಲ್ಪ್ ಯು ಫೈಂಡ್ ಇಟ್. ಓಕೆ, ಇದು ನನಗೆರಡು ಒಂದೇ ಥರ ಅಂತ ಅನಿಸ್ತಾ ಇದೆ. ಇಲ್ಲಿ ನೀವು ಯಾವ ಒಂದು ಡೋರ್ನ ಚೂಸ್ ಮಾಡ್ತೀರಾ, ಸೊ ಅಲ್ಲಿ ನಿಮಗೆ ಈ ಕೀ ಸಿಗಬಹುದು. ಆಪ್ಷನ್ ನಂಬರ್ 1. ಓಕೆ, ನೀವು ಚಾಯ್ಸ್ ಸ್ವಲ್ಪ ಯೋಚನೆ ಮಾಡಿಕೊಂಡು ಸರಿಯಾಗಿ ಯೋಚನೆ ಮಾಡ್ಕೊಂಡು ಚಾಯ್ಸ್ ಮಾಡಿ. ಆಪ್ಷನ್ ನಂಬರ್ 2. ಅಕ್ಟೋಬರ್ ತಿಂಗಳಲ್ಲಿ ಚಾಯ್ಸಸ್ ನಿಮಗೆ ಸಿಕ್ಕಾಪಟ್ಟೆ ಸಿಗಬಹುದು. ಲೈಕ್ ನನಗೆ 7 ಆಫ್ ಕಪ್ಸ್ ಎನರ್ಜಿ ಫೀಲ್ ಆಗ್ತಾ ಇದೆ ನನಗಿಲ್ಲಿ. ಓಕೆ, ಇದೆಲ್ಲ ಮಿಸ್ಟ್ರಿ. ನಾನು ಇವಾಗಷ್ಟೇ ಹೇಳಿದೆ ಅಲ್ಲ, ಮಿಸ್ಟೀರಿಯಸ್. ಕ್ಯಾಟ್ ಯಾವಾಗಲೂ ಮಿಸ್ಟೀರಿಯಸ್ನ ತಿಳಿಸುತ್ತೆ. ಸೊ ಇದು ಮಿಸ್ಟ್ರಿ. ಎಕ್ಸ್ಪ್ಲೋರ್ ದ ಅನ್ನೋನ್, ದ ಅನ್ಎಕ್ಸ್ಪೆಕ್ಟೆಡ್ ಅವೈಟ್ಸ್ ಯು. ಎಕ್ಸ್ಪ್ಲೋರ್ ಮಾಡೋದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ. ಬಿಕಾಸ್ ಕ್ಯಾಟ್ ಕ್ಯಾಟ್ ಎನರ್ಜಿ ಯಾವಾಗಲೂ ಅದೇ ಇರುತ್ತೆ. ಕ್ಯಾಟ್ ಯಾವಾಗಲೂ ತುಂಬ ಲವಲವಿಕೆಯಿಂದ ಇರುತ್ತೆ. ಸೊ ಅದು ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೈ ಇದೆ ಅಲ್ವಾ. ಸೊ ಈ ಥರ ನೀವು ಎಕ್ಸ್ಪ್ಲೋರ್ ಮಾಡಿದ್ರೇ ಅನ್ನೋನ್ ನಿಮ್ಗೆ ಗೊತ್ತಾಗದೇ ಇರುವಂಥದ್ದು ನಿಮ್ಗೆ ಗೊತ್ತಾಗುತ್ತೆ. ಸೊ ಇಲ್ಲಿ ಡೀಪ್ ಅದರ ಬಗ್ಗೆ ತಿಳಿಸ್ತಾ ಇದ್ದಾರೆ, ಡೀಪ್ ನಾಲೆಜ್ ಬಗ್ಗೆ. ಸೊ ಈ ಕಾರ್ಡ್ ಏನು ಹೇಳುತ್ತೆ ನೋಡೋಣ ಅಕ್ಟೋಬರ್ ತಿಂಗಳಲ್ಲಿ. ಓಕೆ, ಸೋ ಮಚ್. ಆಪ್ಷನ್ ನಂಬರ್ 3.
ಎಂಬ್ರೇಸಿಂಗ್ ಎಂಥೂಸಿಸಮ್, ಶೌಟ್ ಔಟ್ ಟು ಹೆವೆನ್ಸ್ ವಿತ್ ಹ್ಯಾಪಿನೆಸ್. ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ. ಎಕ್ಸ್ಪ್ಲೋರ್ ಅನ್ನೋನ್, ಎಕ್ಸ್ಪ್ಲೋರ್ ಮಾಡೋದನ್ನು ಕಲೀರಿ. ಆಪ್ಷನ್ ನಂಬರ್ 3. ಓಕೆ, ಜೀವನದಲ್ಲಿ ಏನಿದೆ ನೋಡಿ ಅದನ್ನು ಎಕ್ಸ್ಪ್ಲೋರ್ ಮಾಡಿ, ಅಂದರೆ ನಿಮ್ಮಲ್ಲಿ ಯಾವುದು ಇದೆ ಅದರಲ್ಲಿ ನೀವು ಖುಷಿಯಾಗಿರಿ ಆ್ಯಂಡ್ ಎಕ್ಸ್ಪ್ಲೋರ್ ಮಾಡಿ. ಓಕೆ, ಎಕ್ಸ್ಪ್ಲೋರ್, ಎಂಬ್ರೇಸಿಂಗ್ ಎಂಥೂಸಿಸಮ್, ಜೀವನದಲ್ಲಿ ಆದಷ್ಟು ಉತ್ಸಾಹ ಉಲ್ಲಾಸ ಅದನ್ನು ತೊಗೊಂಡು ಬನ್ನಿ. ಓಕೆ, ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಇದು ಆಪ್ಷನ್ ನಂಬರ್ 2ಗೆ ಕೂಡ ಬಂದಿತ್ತು. ಯುವರ್ ಲೈಟ್ ಈಸ್ ಶೈನಿಂಗ್ ಬ್ರೈಟ್ಲಿ. ಓಕೆ, ನಿಮ್ಮ ಪವರ್ನ ಇನ್ನೊಬ್ಬರಿಗೆ ಕೊಡಬೇಡಿ. ಓಕೆ, ಚಾಯ್ಸ್ ಮಾಡೋದು. ಫಾರ್ ಎಕ್ಸಾಂಪಲ್, ಇವಾಗ ನೀವೇನಾದರೂ 2 ಆಪ್ಷನ್ಸ್ ಇದೆ, ಅದರಲ್ಲಿ ಯಾವುದಾದ್ರು ಒಂದು ಚೂಸ್ ಮಾಡಬೇಕು, ಇನ್ನೊಬ್ಬರಲ್ಲಿ ಕೇಳೋದಲ್ಲ. ಈವರೆಗೆ ನಿಮ್ಮ ಚಾಯ್ಸಸ್ನ ಬೇರೆಯವರು ಚೂಸ್ ಮಾಡ್ತಾ ಇದ್ರು, ನೀವು ಇದನ್ನು ಚೂಸ್ ಮಾಡಬೇಕು, ಇದನ್ನು ಚೂಸ್ ಮಾಡಬೇಕು ಅಂತ. ಬಟ್ ದಿಸ್ ಟೈಮ್ ನಿಮಗೆ ಏಂಜಲ್ಸ್ ಇಲ್ಲಿ ನಿಮಗೆ ಪವರನ್ನು ಕೊಡ್ತಾ ಇದ್ದಾರೆ, ನಿಮ್ಮ ಪವರನ್ನು ವಾಪಸ್ ತರೋದಕ್ಕೆ. ರೀಚಿಂಗ್ ಯುವರ್ ಡೆಸ್ಟಿನೇಷನ್, ನಿಮ್ಮ ಡೆಸ್ಟಿನೇಷನ್ಗೆ ನೀವು ಹೋಗಬೇಕು ಅಂತಂದರೆ ನಿಮ್ಮ ಪವರನ್ನು ನೀವು ವಾಪಸ್ ತೊಗೊಳ್ಬೇಕಾಗುತ್ತೆ ಇಲ್ಲಿ. ಓಕೆ, ಆಪ್ಷನ್ ನಂಬರ್ 1. ಆಪ್ಷನ್ ನಂಬರ್ 3, ಜರ್ನಿ ಬೈ ಮೂನ್ಲೈಟ್, ಬಿಲೀವ್ ಇನ್ ಮ್ಯಾಜಿಕ್. ಬಿಲೀವ್ ಇನ್ ಮ್ಯಾಜಿಕ್, ಮ್ಯಾಜಿಕ್ ಆಗುತ್ತೆ ಅನ್ನೋದು ನಿಮಗೆ ಬಿಲೀವ್ ಇರಬೇಕು. ಬಾಟಮ್ ಆಫ್ ದ ಡೆಕ್ ಮ್ಯಾಜಿಕ್ ಇದೆ, ಮ್ಯಾಜಿಕ್ ನಡೆಯುತ್ತೆ ಅನ್ನೋದು ನಿಮಗೆ ನಿಮ್ಮ ಮೇಲೆ ವಿಶ್ವಾಸ ಇರಬೇಕು. ಬಿಲೀವ್ ಇನ್ ಮ್ಯಾಜಿಕ್, ಜರ್ನಿ ಬೈ ಮೂನ್ ಲೈಟ್. ಓಕೆ, ಸೊ ಇನ್ನೊಂದು ಕಾರ್ಡ್ ನಿಮ್ಗೆ ತೊಗೊಳ್ತೀನಿ ನಾನು. ವಂಡರಿಂಗ್ ಪಾತ್, ಎಂಜಾಯ್ ದ ಜರ್ನಿ. ಆಫ್ ಕೋರ್ಸ್, ಜೀವನದಲ್ಲಿ ಹೇಗಿದೆ ನಿಮ್ಮ ಕರೆಂಟ್ ಸಿಚುವೇಶನ್ ಏನಿದೆ ನೋಡಿ ಅದನ್ನು ಎಂಜಾಯ್ ಮಾಡಿ. ಆಪ್ಷನ್ ನಂಬರ್ 2. ಆಪ್ಷನ್ ನಂಬರ್ 3, ಸೊ ಯಾವುದರಲ್ಲಿ ನಿಮಗೆ ಖುಷಿ ಕೊಡುತ್ತೆ ನೋಡಿ ಅದನ್ನು ಮಾಡಿ. ಇಲ್ಲಿ ಅದನ್ನು ತಿಳಿಸ್ತಾ ಇದ್ದಾರೆ. ಓಕೆ, ವಂಡರಿಂಗ್ ಪಾತ್, ಎಂಜಾಯ್ ದ ಜರ್ನಿ, ಇದು ಅದರ ಬಗ್ಗೆನೇ ತಿಳಿಸ್ತಾ ಇದೆ. ಸೊ ಯಾವಾಗಲೂ ನೀವು ಇಲ್ಲೇ ಹೋಗಬೇಕು, ಹೀಗೆ ಹೋಗಬೇಕು ಅಂತ ಯಾವುದೇ ರೀತಿಯಂಥ ರೂಲ್ಸ್ ಇಲ್ಲ. ಓಕೆ, ಕೆಲವೊಮ್ಮೆ ನಾವು ಹೋಗ್ತಾ ಇರೋದೇ ಜೀವನದಲ್ಲಿ, ಹೋಗ್ತಾ ಇರೋದು. ಲೈಫಲ್ಲಿ ನಮಗೆ ಸಕ್ಸಸ್ ಬೇಕು ಅಂತಂದರೆ ಇದೇ ರೀತಿ ಇರಬೇಕು ಅಂತ ಇಲ್ಲ, ರಿಸ್ಕ್ ತೊಗೊಳ್ಳೋದನ್ನು ಕಲೀರಿ. ಆಪ್ಷನ್ ನಂಬರ್ 3. ಓಕೆ, ಪ್ರೆಸೆಂಟ್ ಮೂಮೆಂಟಲ್ಲಿರೋದನ್ನು ಕಲೀರಿ. ಓಕೆ, ಪ್ರೆಸೆಂಟ್ ಮೂಮೆಂಟಲ್ಲಿ, ಪಾಸ್ಟು ಬೇಡ ನಮಗೆ, ಫ್ಯೂಚರು ಬೇಡ. ಪ್ರೆಸೆಂಟಲ್ಲಿ ನೀವು ಹೇಗಿದ್ದೀರಾ, ಪ್ರೆಸೆಂಟಲ್ಲಿ ಯಾವುದು ನಿಮಗೆ ಖುಷಿ ಕೊಡ್ತಾ ಇದೆ ಅದನ್ನು ಎಂಜಾಯ್ ಮಾಡಿ. ಓಕೆ, ಜೀವನದಲ್ಲಿ ಏನೆಲ್ಲ ಇದೆ ನೋಡಿ, ನಿಮ್ಮ ಲೈಫಲ್ಲಿ ಏನಿಲ್ಲ ಇದೆ ನೋಡಿ ಅದರಿಂದ ಖುಷಿ ಪಡೆಯಿರಿ. ಓಕೆ, ಎಕ್ಸೆಪ್ಟ್ ಮಾಡಿ, ಏನಿದೆ ನೋಡಿ ಅದನ್ನ ಎಕ್ಸೆಪ್ಟ್ ಮಾಡಿ. ಲೈಫಲ್ಲಿ ನೀವು ಹೇಗಿದ್ದೀರಾ ಅದನ್ನು ಎಕ್ಸೆಪ್ಟ್ ಮಾಡಿ. ಇದೇ ನಿಮಗೆ ಸಕ್ಸಸ್ ಆಗೋದಕ್ಕೆ ಕೀ ಇದೆ ನಿಮಗೆ. ಓಕೆ, ಸೊ ಇಲ್ಲಿ ಕೀ ಇದೆ, ನೋಡ್ತಾ ಇದ್ರೆ ಇಲ್ಲಿ. ಟ್ಯಾರೋ ಏನು ಹೇಳುತ್ತೆ ನಿಮಗೆ ಅಂತ ಹೇಳಿಬಿಟ್ಟು, ಅಂದರೆ ಇವಾಗ ಎಂಪ್ಲಾಯಲ್ಲಿ ಯಾರು ಕೆಲಸದಲ್ಲಿದ್ದಾರ ಅವ್ರಿಗೆ ನೋಡೋಣ ಹೇಗಿರುತ್ತೆ ಅಂತ. ಓಕೆ, ಕೆಲಸದಲ್ಲಿರೋರಿಗೆ 9 ಆಫ್ ಸೋರ್ಡ್ಸ್. ಎಲ್ಲ ಕಾರ್ಡನ್ನು ಆಚೆ ಮಾಡಿದೆ ಬಿಕಾಸ್ ತುಂಬ ಆಚೆ ಹೋಗ್ತಾ ಇತ್ತು, ಹಾಗಾಗಿ. ಆಪ್ಷನ್ ನಂಬರ್ 3, ಕರಿಯರಿಗೆ ಇದು ಏನು ಅಂತಂದರೆ ನಿಮ್ಮ ಬ್ಯಾಡ್ ಥಾಟ್ಸ್, ಇಲ್ಲಿ ಬೇರೆ ಏನು ನಂಗೆ ಕಾಣ್ತಾ ಇಲ್ಲ. ಬ್ಯಾಡ್ ಥಾಟ್ಸ್, ನಿಮ್ಮ ಚಿಂತೆ, ಇದರಿಂದಲೇ ನೀವು ಕೊರಗ್ತೀರಾ. ಓಕೆ, ಕರಿಯರಲ್ಲಿ ನಿಮ್ಮ ಜಾಬ್ ಆಗಿರ್ಬೋದು. ಇವಾಗ ನಿಮ್ಮ ಜಾಬಲ್ಲಿ ನಿಮಗೇನು ಫ್ಯೂಚರ್ ಬಗ್ಗೆ ನೀವು ಹೆಚ್ಚು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಆ ಥರ ಯೋಚನೆ ಮಾಡೋದನ್ನು ಬಿಟ್ಬಿಡಿ. ಆಪ್ಷನ್ ನಂಬರ್ 3. ಓಕೆ, ಇದು ಕರಿಯರಲ್ಲಿ ಯಾವಾಗಲೂ ಸ್ಟ್ರೆಸ್, ನಿಮ್ಮ ನೆಗೆಟಿವ್ ಥಾಟ್ಸಿಗೆ ನಿಮಗೆ ಈ ಥರ ಆಗ್ತಾ ಇದೆ. ನಿದ್ದೆ ಬರದೇ ಇರುವಂಥದ್ದು, ಎಂಜೈಟಿ, ಚಿಂತೆ ಆಗುವಂಥದ್ದು, ಹೆದರಿಕೆ ಆಗುವಂಥದ್ದು ಎಲ್ಲ. ಸೊ ಸೀಕಿಂಗ್ ಗುಡ್, ನಿಮ್ಮಲ್ಲಿ ಏನಿದೆ ನೋಡಿ ಅದರಲ್ಲಿ ಸಂತೋಷವಾಗಿದೆ. ಆಪ್ಷನ್ ನಂಬರ್ 1, ಇದು ಕರಿಯರ್ಗೆ ಅದು ತಿಳಿಸ್ತಾ ಇದೆ. ಯಾರಿಗೆ ಜಾಬ್ ಇದೆ ನೋಡಿ, ಕೆಲವರಿಗೆ ಇಲ್ಲಿ ಭಯ ಇರ್ಬೋದು, ಫ್ಯೂಚರ್ ಈ ಜಾಬಿಂದ ನನಗೆ ಏನಾಗುತ್ತೆ ಅನ್ನೋದು, ಮುಂದೆ ಆಗೋದನ್ನು ಬಿಟ್ಬಿಡಿ. ಓಕೆ, ಆಪ್ಷನ್ ನಂಬರ್ 1, ಮುಂದೆ ಏನಾಗುತ್ತೆ ನೋಡಿ ಅದನ್ನು ಬಿಟ್ಬಿಡಿ. ಪ್ರೆಸೆಂಟ್ ಮೂಮೆಂಟಲ್ಲಿ ಇರೋದನ್ನು ಕಲಿಯಿರಿ, ಇದು ಅದನ್ನು ತಿಳಿಸುತ್ತೆ. ವಂಡರಿಂಗ್ ಪಾತ್, ರೀಚಿಂಗ್ ಯುವರ್ ಡೆಸ್ಟಿನೇಷನ್, ಇಲ್ಲಿ ನಿಮ್ಗೆ ಹೇಳ್ತಾ ಇದ್ದಾರೆ ಅಲ್ವಾ, ನಿಮ್ಮ ಪವರ್ ಏನಿದೆ ಜೀವನದಲ್ಲಿ ಖುಷಿಯಾಗಿ ಇರೋದನ್ನು ಕಲೀಲಿಕ್ಕೆ ಹೇಳ್ತಾ ಇದ್ದಾರೆ. ಸೊ ನಿಮ್ಮ ಕರಿಯರಲ್ಲಿ ಕೂಡ ಅಷ್ಟೇ, ಹೆಚ್ಚು ಚಿಂತೆ ಮಾಡಬೇಡಿ. ಇದು ನಿಮ್ಮ ನೆಗೆಟಿವ್ ಥಾಟ್ಸೇ. ಓಕೆ, ಬೇರೆ ಯಾರೂ ಇಲ್ಲಿ ನನಗೆ ಕಾಣ್ತಾ ಇಲ್ಲ, ಬರೀ ನಿಮ್ಮ ನೆಗೆಟಿವ್ ಥಾಟ್ಸ್. ನಿಮ್ಮ ನೆಗೆಟಿವ್ ಥಾಟ್ಸ್ನ ಆದಷ್ಟು ಪಾಸಿಟಿವ್ ವೇಗೆ ಕನ್ವರ್ಟ್ ಮಾಡಿ. ಆಪ್ಷನ್ ನಂಬರ್ 3. ಓಕೆ, ಇವಾಗ ಅನ್ಎಂಪ್ಲಾಯ್ಮೆಂಟ್, ಯಾರು ಕೆಲಸದಲ್ಲಿ ಇಲ್ಲದೇ ಇದ್ದರೆ ನೋಡಿ ಅವ್ರಿಗೆ ಹೇಗಿರುತ್ತೆ ನೋಡೋಣ ಅಕ್ಟೋಬರ್ ತಿಂಗಳು. ಸೋ ಮಚ್, ಥ್ಯಾಂಕ್ ಯು. ವಾವ್, ಏಸ್ ಆಫ್ ಕಪ್ಸ್. ಏಸ್ ಆಫ್ ಕಪ್ಸ್, ಇಲ್ಲಿ ನ್ಯೂ ಜಾಬ್ ಇದೆ ಕೆಲವರಿಗೆ. ನಿಜವಾಗಿ ಏಸ್ ಆಫ್ ಕಪ್ಸ್ ಜಾಬ್ ಬಗ್ಗೆ ತಿಳಿಸೋದಿಲ್ಲ, ಇದು ಪ್ರೀತಿ ಬಗ್ಗೆ ತಿಳಿಸುತ್ತೆ. ಬಟ್ ಇದು ನ್ಯೂ ಬಿಗಿನಿಂಗ್ ಅಲ್ವಾ, ನ್ಯೂ ಏನಾದರೂ ಹೊಸ ಏನಾದರೂ ಮಾಡಬೇಕು ಅಂತ ನಿಮಗೇನಾದರೂ ಆಲೋಚನೆಯಲ್ಲಿದ್ದರೆ
ಖಂಡಿತವಾಗ್ಲೂ ಇಲ್ಲಿ ನೀವು ಮಾಡ್ಬೋದು. ಲೈಕ್ ಹೊಸ ಬಿಸ್ನೆಸ್ ಏನಾದರೂ ನೀವು ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡ್ಬೋದು. ಆಪ್ಷನ್ ನಂಬರ್ 3. ಓಕೆ, ಯಾರು ಅನ್ಎಂಪ್ಲಾಯ್ಮೆಂಟ್, ಯಾರು ಕೆಲಸದಲ್ಲಿ ಇಲ್ಲ ಆ್ಯಂಡ್ ಇವಾಗ ಯೋಚನೆ ಮಾಡ್ತಾ ಇದ್ದೀರಾ ಏನಾದರೂ ಮಾಡಬೇಕು ಜೀವನದಲ್ಲಿ ಅಂತ, ಖಂಡಿತವಾಗ್ಲೂ ಮಾಡಬಹುದು. ಆ ಕೆಲಸನ ತುಂಬ ಪ್ರೀತಿಪೂರ್ವಕವಾಗಿ ಶ್ರದ್ಧಾ ಭಕ್ತಿಯಿಂದ ಆ ಕೆಲಸಕ್ಕೆ ನೀವು ಕೈ ಹಾಕಿದರೆ ತುಂಬ ಚೆನ್ನಾಗಿ ನಡೆಯುತ್ತೆ. ಆಪ್ಷನ್ ನಂಬರ್ 3. ಓಕೆ, ಜೀವನದಲ್ಲಿ ಯಾವಾಗಲೂ ರಿಸ್ಕ್ ತೊಗೊಳ್ಬೇಕು. ಓಕೆ, ರಿಸ್ಕ್ ತೊಗೊಂಡು ನಾವು ಅದರಿಂದ ಕಲಿತ್ರೆ ನಮಗೆ ಎಕ್ಸ್ಪೀರಿಯನ್ಸ್ ಆದ್ರೇ ಅಲ್ವಾ ಗೊತ್ತಾಗ್ಬೋದು ಈ ಈ ಕೆಲಸ ಈ ಥರ ಇದೆ ಅನ್ನೋದು. ಓಕೆ, ಸೊ ಇದು ಅದ್ರ ಬಗ್ಗೆ ತಿಳಿಸ್ತಾ ಇದೆ. ನೀವು ಜಾಬ್, ನೀವು ಬಿಸ್ನೆಸ್, ಕೆಲವರು ನೀವು ಅನ್ಎಂಪ್ಲಾಯ್ಮೆಂಟಲ್ಲಿ ಏನಾದರೂ ಮಾಡಬೇಕು ಅಂತ ಇದ್ದರೆ ಖಂಡಿತವಾಗ್ಲೂ ಮಾಡಬಹುದು ಇಲ್ಲಿ. ಓಕೆ, ಪಾಸಿಟಿವ್ ವೇಯಲ್ಲಿ ಪಾಸಿಟಿವ್ನ ಆಲೋಚನೆ ಮಾಡಿ. ಓಕೆ, ಆಪ್ಷನ್ ನಂಬರ್ 3. ಓಕೆ, ನೆಕ್ಸ್ಟ್ ನೋಡೋಣ ಲವ್ ಬಗ್ಗೆ. ಓಕೆ, ಆಪ್ಷನ್ ನಂಬರ್ 3 ಲವ್. ಓಕೆ, ಲವ್ ರೀಡಿಂಗ್. ಸೊ ಎಸ್, 2 of Wands, ಬ್ಯಾಲೆನ್ಸ್. ಸೊ ಬ್ಯಾಲೆನ್ಸ್ ಆಗಿರುತ್ತೆ ನಿಮ್ಮ ರಿಲೇಷನ್ಶಿಪ್ ಅಕ್ಟೋಬರ್ ತಿಂಗಳಲ್ಲಿ. ಆ್ಯಂಡ್ ಆದಷ್ಟು ಇಲ್ಲಿ ಏನು ಅಂತಂದರೆ ಡೌಟ್ ಮಾಡಬೇಡಿ. ಓಕೆ, ಇದು ಡೌಟ್ ಬಗ್ಗೆ ಕೂಡ ನನಗೆ ತಿಳಿಸ್ತಾ ಇದೆ. ಆದಷ್ಟು ಡೌಟ್ ಮಾಡಬೇಡಿ. ಆ್ಯಂಡ್ ಇಲ್ಲಿ ಇನ್ನೊಂದು ಏನು ಅಂತಂದರೆ ವೆಯ್ಟ್ ಮಾಡ್ತಾ ಇರ್ಬೋದು ಕೆಲವರಲ್ಲೇನೋ, ಕೆಲವರು ಪ್ರಪೋಸಲ್ಸ್ಗೆ ವೆಯ್ಟ್ ಮಾಡ್ತಾ ಇರ್ಬೋದು. ಕೆಲವರು ಇಲ್ಲಿ ನಾನು ಇವಾಗಷ್ಟೇ ಹೇಳಿದೆ ಅಲ್ವಾ ಲವ್ ರೀಡಿಂಗೇನೋ ಕೆಲವರು ಪ್ರಪೋಸ್ ಮಾಡ್ತಾರೆ ಅಂತ. ಅಫ್ಕೋರ್ಸ್, ಆ್ಯಂಡ್ ಇದು ಪ್ರಪೋಸ್ ಮಾಡಿದರೂ ಕೂಡ ಒಳ್ಳೆಯ ರೀತಿಯ ಕಮಿಟ್ಮೆಂಟೇ 2 of Wands. ಓಕೆ, ರಿಲೇಷನ್ಶಿಪ್ಪಲ್ಲಿ ಇವಾಗ ಇದು ಲವ್ ರೀಡಿಂಗೇ ನೋಡ್ತಾ ಇದ್ರಿ ನೀವು. ಸೊ ಇದು ಒಳ್ಳೆ ಕಮಿಟ್ಮೆಂಟ್. ಓಕೆ, ಆಪ್ಷನ್ ನಂಬರ್ 3. ಪ್ರೀತಿ ಕೂಡ ಇದೆ ಆಪ್ಷನ್ ನಂಬರ್ 3 ನೆಕ್ಸ್ಟ್ ಮಂತಲ್ಲಿ. ಆ್ಯಂಡ್ ತುಂಬ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಆಪ್ಷನ್ ನಂಬರ್ 3 ಹೀಗೇ ಇರಬೇಕು, ಇಂಥವರೇ ಆಗಿರಬೇಕು ಆ ಥರ. ಸೊ ಇದು ಲವ್ ರೀಡಿಂಗಲ್ಲಿ ಅದರ ಬಗ್ಗೆ ಕೂಡ ತಿಳಿಸುತ್ತೆ. 2 of ಎಕ್ಸ್ಪೆಕ್ಟಿಂಗ್, ಹೆಚ್ಚು ಎಕ್ಸ್ಪೆಕ್ಟ್ ಮಾಡುವಂಥ. ಹೆಚ್ಚು ಎಕ್ಸ್ಪೆಕ್ಟ್ ಮಾಡೋಕ್ಕೆ ಹೋಗಬೇಡಿ, ಏನಿದೆ ನೋಡಿ ಅದರಲ್ಲಿ ಸಂತೋಷವಾಗಿರಿ. ಇದು ಅದರ ಬಗ್ಗೆ ತಿಳಿಸ್ತಾ ಇದೆ ಇಲ್ಲಿ 2 of Wands. ಓಕೆ, ಸೊ ಇವರ ಸಿಂಹ ರಾಶಿ, ಧನು, ಆ್ಯಂಡ್ ಇವರು ಮೇಷರಾಶಿ ಆಗಿರಬಹುದು. ಓಕೆ, ಸೊ ಎಸ್, ನೋಡೋಣ ಹೆಲ್ತ್ ಹೇಗಿರುತ್ತೆ. ಆಪ್ಷನ್ ನಂಬರ್ 3. ಥ್ಯಾಂಕ್ ಯು ಸೋ ಮಚ್. Ten of Cups. ವಾವ್, ಹೆಲ್ತ್ ತುಂಬ ಚೆನ್ನಾಗಿತ್ತು ಎಲ್ಲ ಫೈಲಲ್ಲಿ. ಆಪ್ಷನ್ ನಂಬರ್ 1 ಕೂಡ ಚೆನ್ನಾಗಿತ್ತು, ಆಪ್ಷನ್ ನಂಬರ್ 2 ಕೂಡ ಚೆನ್ನಾಗಿದೆ, ಆಪ್ಷನ್ ನಂಬರ್ 3 ಕೂಡ ಚೆನ್ನಾಗಿದೆ. 10 of Cups ಸ್ಟೆಬಿಲಿಟಿ, ಹೆಲ್ತಲ್ಲಿ ಒಂದು ಸ್ಟೆಬಿಲಿಟಿ ಅನ್ನೋದು ಬರುತ್ತೆ, ಸ್ಥಿರತೆ ಅನ್ನೋದು ಬರುತ್ತೆ. ಸೊ ಆದಷ್ಟು ನೀವು ಇನ್ನೂ ಖುಷಿಯಾಗಿ ಇರಬೇಕು. ನಿಮ್ಮ ಜೀವನದಲ್ಲಿ ಎಂಥೂಸಿಯೇಷನ್ ಇನ್ನೂ ಉತ್ಸಾಹನ ಇನ್ನೂ ಹೆಚ್ಚು ತೊಗೊಂಡು ಬರಬೇಕು ಅಂತಂದರೆ ನಿಮ್ಮ ಫ್ಯಾಮಿಲಿ ಜೊತೆ ಆದಷ್ಟು ಟೈಮ್ ಸ್ಪೆಂಡ್ ಮಾಡಿ. ಆಪ್ಷನ್ ನಂಬರ್ 3. ಓಕೆ, ಹೆಚ್ಚು ಟೈಮ್ನ ಸ್ಪೆಂಡ್ ಮಾಡಿ. ಅಂದರೆ ನಿಮಗೆ ಹೆಲ್ತಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ ಅಂಥವ್ರು ಫ್ಯಾಮಿಲಿಗೆ ಸ್ವಲ್ಪ ಟೈಮ್ ಕೊಡಿ. ಸೊ ಅವ್ರ ಜೊತೆ ಮಾತಾಡಿ, ನಿಮ್ಮ ಮನಸ್ಸಿನ ಭಾವನೆ, ಫೀಲಿಂಗ್ಸ್ ಏನಿದೆ ನೋಡಿ ಅವ್ರ ಜೊತೆ ಹಂಚಿ. ಇಲ್ಲಿ 10 of Cups ಲೈಕ್ ಇದು ಒಳ್ಳೆ ಆರೋಗ್ಯನೇ ತಿಳಿಸ್ತಾ ಇದೆ. ಓಕೆ, ಆದಷ್ಟು ಮನೆಯಲ್ಲಿ ಮಾಡಿದಂತಹ ತಿಂಡಿನ ಪ್ರಿಫರ್ ಮಾಡಿ ಹೊರಗಡೆಯಿಂದ. ಸೊ ಆದಷ್ಟು ಹೊರಗಡೆ ತಿಂಡಿನ ತಿನ್ನಬೇಡಿ. ಆಪ್ಷನ್ ನಂಬರ್ 3 ತುಂಬ ಚೆನ್ನಾಗಿದೆ ಆರೋಗ್ಯ. ಆ್ಯಂಡ್ ಫ್ಯಾಮಿಲಿ ಜೊತೆಗಿದ್ರೆ ಎಲ್ಲ ಆರೋಗ್ಯನೂ ಸರಿ ಇರುತ್ತೆ, ಎಲ್ಲನೂ ಸರಿ ಇರುತ್ತೆ ಅಲ್ವಾ. ಸೊ ಬನ್ನಿ ಇವಾಗ ನೋಡೋಣ ಸ್ಪಿರಿಚುವಾಲಿಟಿಗೆ ಅಕ್ಟೋಬರ್ ತಿಂಗಳಲ್ಲಿ ಹೇಗಿದೆ ಆಪ್ಷನ್ ನಂಬರ್ 3ಗೆ ಅಂತ. ಸೋ ಮಚ್. ವಾವ್, 9 of Cups. 9 of Cups ಕೆಲವರಿಗೆ ಇಲ್ಲಿ ಸ್ಪಿರಿಚುವಾಲಿಟಿ ಒಂದೊಂದಾಗಿ ಅನ್ಫೋಲ್ಡ್ ಆಗ್ತಾ ಬರ್ಬೋದು. ಆಪ್ಷನ್ ನಂಬರ್ 2 ಮಿಸ್ಟ್ರಿ. ಸೊ ಇಲ್ಲಿ ಇದೆ ಮಿಸ್ಟ್ರಿ. ಸೊ ಇದು ಕೂಡ ಮಿಸ್ಟ್ರಿ ಬಗ್ಗೆನೇ ನನಗಿಲ್ಲಿ ತಿಳಿಸ್ತಾ ಇದೆ. ಅನ್ನೋನ್, ಆದಷ್ಟು ನೀವು ಇನ್ನಷ್ಟು ಸ್ಪಿರಿಚುವಾಲಿಟಿನ ಏನಿದೆ ನೋಡಿ ಇನ್ನಷ್ಟು ನೀವು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ. ಇಲ್ಲಿ ಎಕ್ಸ್ಪ್ಲೋರ್ ದ ಅನ್ನೋನ್ ದ ನೆಕ್ಸ್ಟ್. ಓಕೆ, ಕ್ಯಾಮರಾ ತನ್ನಷ್ಟಕ್ಕೆ ಆಫ್ ಆಗೋಯ್ತು. ಇದು ಸ್ಪಿರಿಚುವಾಲಿಟಿಗೆ ಹೇಳ್ತಾ ಇದ್ದೀನಿ. 9 of Cups. 9 of Cups. ಓಕೆ, 9 of Cups ಇಲ್ಲಿ ಏನು ಅಂತಂದರೆ ಬರುವ ತಿಂಗಳಲ್ಲಿ ಅನ್ಎಕ್ಸ್ಪೆಕ್ಟೆಡ್ ವೆಯ್ಟ್ಸ್ ಮಾಡ್ತಾ ಇರ್ಬೋದು ನಿಮ್ಮನ್ನು. ಅಂದರೆ
ಏನೋ ಒಂದು ಇನ್ನು ಪರದೆಯಿಂದ ಹೊರಗೆ ಬರೋದಿದೆ. ಅದಕ್ಕೋಸ್ಕರ ಇಲ್ಲಿ ನೀವು ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಬೇಕಾಗುತ್ತೆ, ಇನ್ನಷ್ಟು ಸ್ಪಿರಿಚುವಾಲಿಟಿಗೆ ಇನ್ನಷ್ಟು ಡೀಪಾಗಿ ಹೋಗಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ಇಲ್ಲಿ ಪೀಸ್ ಕೂಡ ಬಂದಿದೆ. ಆದಷ್ಟು ಮೆಡಿಟೇಷನ್ನ ಮಾಡಿ. ನಾನು ಇವಾಗಷ್ಟೇ ಹೇಳಿದೆ ರಾಮದಾಸ ಸೇಹಂ. ಸೊ ಆ ಕುಂಡಲಿನಿ ಮೆಡಿಟೇಷನ್ ಕೂಡ ಮಾಡ್ಬೋದು, ಆಪ್ಷನ್ ನಂಬರ್ 3. ಆ್ಯಂಡ್ ಇನ್ನಷ್ಟು ಎಕ್ಸ್ಪ್ಲೋರ್ ಮಾಡಿ. ನೀವು ಖಂಡಿತವಾಗ್ಲೂ ಏಂಜಲ್ಸ್ ನಿಮ್ಮ ಜೊತೆ ಇದ್ದಾರೆ. ಇನ್ನೂ ಡೀಪಾಗಿ ನೀವು ನಿಮ್ಮ ಮೆಡಿಟೇಷನ್ ಆಗಿರಬಹುದು, ಯಾವುದೇ ರೀತಿಯಾದಂತಹ ಒಂದು ಕೆಲಸ ನೀವು ಸ್ಪಿರಿಚುವಲಿ ಮಾಡ್ತಾ ಇದ್ದರೆ ಇನ್ನಷ್ಟು ಡೀಪಾಗಿ ಮಾಡಿ, ಆಪ್ಷನ್ ನಂಬರ್ 3. ಸೊ ಎಸ್, ಇದು ಇಷ್ಟು ಆಪ್ಷನ್ ನಂಬರ್ 3. ಐ ಹೋಪ್ ಈ ರೀಡಿಂಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಳ್ತೀನಿ. ಹಾಗೆ ಈ ಗೈಡೆನ್ಸ್ನ ನಿಮ್ಮ ಜೀವನದಲ್ಲಿ ಫಾಲೋ ಮಾಡಿ. ಸಿಗೋಣ ನೆಕ್ಸ್ಟ್ ರೀಡಿಂಗ್. ಆ್ಯಂಟಿಲ್ ದೆನ್ ಟೇಕ್ ಕೇರ್, ಬಾಯ್.